ಈ ರೀತಿಯಾಗಿ ಮನಸ್ಸಿನಲ್ಲಿ ಸಂಕಲ್ಪಗಳನ್ನ ಮಾಡಿಕೊಳ್ಳೋಣ. ಈ ದಿನಕ್ಕೆ ವಿಶೇಷವಾಗಿ ನಾವು ಒಂದು ದೃಢವಾದಂತಹ ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡಿಕೊಳ್ಳೋಣ. ಇವತ್ತಿನ ಒಂದು ಸೆಷನ್ ಅನ್ನ ಶಿಬಿರವನ್ನ ನಾನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೇನೆ. ಈ ಶಿಬಿರದಲ್ಲಿ ತಿರುಗಿಸಿರುವಂತಹ ಎಲ್ಲ ಮಾಹಿತಿಯನ್ನ ನಾನು ಅರ್ಥೈಸಿಕೊಂಡು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಹಾಗೆ ನಾನು ಅಂದುಕೊಂಡಿರುವಂತಹ ಈ ಶಿಬಿರದ ಪಾಲ್ಗೊಳ್ಳುವಿಕೆಯ ಉದ್ದೇಶ, ನಾನು ರೇಖಿಯ ಬಗ್ಗೆ ಜ್ಞಾನವನ್ನು ಹೊಂದಬೇಕು, ನಾನು ರೇಖಿಯನ್ನ ಕಲಿಯಬೇಕು, ನಾನು ರೇಖಿಯ ಹೀಲರ್ ಆಗ್ಬೇಕು, ರೇಖಿ ಶಕ್ತಿಯಿಂದ ನನ್ನೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ನಾನು ನಿವಾರಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ರೇಖಿ ಶಕ್ತಿಯಿಂದ ನಾನು ಎಲ್ಲರನ್ನ ಗುಣಪಡಿಸಬೇಕು. ಇಂತಹ ಒಂದು ಸಂಕಲ್ಪದೊಂದಿಗೆ ನಾನು ಈ ಒಂದು ರೇಖಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದೇನೆ. ಈ ನನ್ನ ಪಾಲ್ಗೊಳ್ಳುವಿಕೆಗೆ ಸಂಪೂರ್ಣವಾಗಿ ಯಶಸ್ಸು ಸಿಗಲೆಂದು ಆ ಪರಮಾತ್ಮನಲ್ಲಿ ಕೋರಿಕೊಳ್ಳುತ್ತಾ, ಬ್ರಹ್ಮಾಂಡ ಶಕ್ತಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಈ ರೀತಿಯಾಗಿ ಹೇಳಿ, ಬ್ರಹ್ಮಾಂಡ ಶಕ್ತಿಯೇ, ರೇಖಿಯ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಯಬೇಕು, ರೇಖಿಯ ಎನರ್ಜಿಯನ್ನ ನಾನು ಅನುಭವಿಸಬೇಕು. ಈ ನನ್ನ ಶಿಬಿರ ನಿರ್ವಿಘ್ನವಾಗಿ ಪೂರ್ಣಗೊಳ್ಳಬೇಕು. ನನಗೆ ಆಶೀರ್ವದಿಸಿ. ಅದೇ ರೀತಿಯಾಗಿ ತಂದೆ ತಾಯಿಗಳು, ಗುರುಗಳನ್ನು ಸಹ ನೆನಪಿಸಿಕೊಂಡು ಅವರಿಂದಲೂ ಸಹ ಆಶೀರ್ವಾದವನ್ನ ಪಡೆಯಿರಿ. ಅದೇ ರೀತಿಯಾಗಿ ದೃಢ ಸಂಕಲ್ಪವನ್ನ ಮಾಡಿ, ಎಂಥದ್ದೇ ಪರಿಸ್ಥಿತಿ ಬಂದರೂ ಈ ಶಿಬಿರವನ್ನ ನಾನು ಪೂರ್ಣಗೊಳಿಸುತ್ತೇನೆ. ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಸಾಧ್ಯವಾದಷ್ಟು ನಾನು ನನ್ನ ಸಮಯವನ್ನು ತೊಡಗಿಸಿಕೊಂಡು ಪೂರ್ಣಗೊಳಿಸುತ್ತೇನೆ. ಈ ನನ್ನ ಸಂಕಲ್ಪ ಪೂರ್ಣಗೊಳ್ಳಲೆಂದು ಬ್ರಹ್ಮಾಂಡ ಶಕ್ತಿ ನನಗೆ ಆಶೀರ್ವದಿಸು. ಹಾಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿರುವಂತಹ ವಿಶ್ವಶಕ್ತಿ, ನಿನಗೆ ಅನಂತ ಧನ್ಯವಾದಗಳು. ಹಾಗೆ ಗುರುಮಾತೆಯಾಗಿರುವಂತಹ ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಶ್ರೀದೇವಿ ಅಮ್ಮನವರಿಗೂ ಸಹ ನಮನಗಳನ್ನ ಸಲ್ಲಿಸುತ್ತಾ, ಹಾಗೆ ಎಲ್ಲ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ಗಳಿಗೂ ನಮನಗಳನ್ನ ಸಲ್ಲಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎರಡು ಕೈಗಳನ್ನ ರಬ್ ಮಾಡಿಕೊಳ್ಳಿ ಪೂಜುತ್ತಾ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ, ಚೆಹರೆಯನ್ನ ಸ್ಪರ್ಶಿಸಿ. ಓಕೆ, ಈಗ ಹೇಳಿ, ಎಲ್ರು ರೆಡಿ ಇದ್ದೀರಿ? ಯಾವ ಯೋಚನೆ ಇಲ್ವಲ್ಲ? ಸಿದ್ಧರಾಗಿದ್ದೀರಾ? ಎರಡ್ ತಮ್ಮ ತೋರ್ಸ್ ರೆಡಿ ಇದ್ರು. ಓಕೆ, ಥ್ಯಾಂಕ್ ಯು. ಇವತ್ತಿನ ಸೆಷನ್ಗೆ ನಾವು ಮುಂದುವರಿಯೋಣ. ಅದಕ್ಕಿಂತ ಮುಂಚೆ ನಿನ್ನೆ ನಾವು ಏನು ರೇಖೆಯ ಬಗ್ಗೆ ತಿಳ್ಕೊಂಡಿದ್ವಿ, ಅದನ್ನ ಸ್ವಲ್ಪ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಗ್ಲಾನ್ಸ್ ಮಾಡಿ ಮುಂದಿನ ಹಂತಕ್ಕೆ ಹೋಗೋಣ. ಓಕೆ, ರೆಡಿ. ಓಕೆ, ಎಲ್ರಿಗೂ ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ? ಸ್ಕ್ರೀನ್ ಕಾಣ್ತಾ ಇದೆಯಾ? ಲೀಲಾ ಮ್ಯಾಮ್ ಕಾಣಿಸ್ತಾ ಇದೆ ಅಲ್ವಾ? ಗೀತಾ ಮೇಡಮ್ ಕಾಣಿಸ್ತಿದ್ಯಾ ಸ್ಕ್ರೀನ್? ನನಗೆ ನೀವು ಕಾಣಿಸ್ತಾ ಇದ್ದೀರಿ. ನೀವು ಓಕೆ ಹೇಳಿದ್ರೆ ನಾನು ಮುಂದಿನ ಹಂತಕ್ಕೆ ಹೋಗ್ತೀನಿ. ತಮ್ಮೆಲ್ಲರಿಗೂ ಸಹ ರೇಖಿ ಲೆವೆಲ್ 1 ವಶಿಷ್ಠ ವಿದ್ಯಾ ರೇಖಿ ಲೆವೆಲ್ 1 ಒಂದು ತರಬೇತಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ.
ಇವತ್ತಿನ ವಿಶೇಷವಾಗಿ ನಾವು ನಿನ್ನೆ ಏನನ್ನ ನೋಡಿದ್ವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ರೇಖೆಯ ಬಗ್ಗೆ ನಾವು ಒಂದಷ್ಟು ತಿಳ್ಕೊಂಡ್ವಿ. ಸೊ ಈ ಒಂದು ರೇಖೆ ಇಂಡಿಯನ್ ರೇಖೆ ನಿಮ್ಗೆ ಗೊತ್ತಿರಬಹುದು. ನಮ್ಮ ಭಾರತದಲ್ಲಿ ಇಂಡಿಯನ್ ರೇಖೆಯನ್ನ ಕಲಿಸುವಂತವ್ರು 4 ಜನ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ಅದರಲ್ಲಿ ನಮ್ಮ ಪ್ರೀತಿಯ ಗುರು ಮಾತೆ ಆಗಿರುವಂತಹ ಶ್ರೀದೇವಿ ಅಮ್ಮ ಕೂಡ ಒಬ್ಬರಾಗಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ. ಯಾಕೆ ಅಂತ ಹೇಳಿದ್ರೆ ಇಡೀ ಇಂಟರ್ನ್ಯಾಷನಲ್ ಅಲ್ಲೇ 4 ಜನ ಅಂತ ಹೇಳಿದ್ರೆ ಅದರಲ್ಲಿ ಒಬ್ರು ನಮ್ಮ ಕನ್ನಡಿಗರು, ಕರ್ನಾಟಕದವರು ಅಂತ ಹೇಳಿದ್ರೆ ಶ್ರೀದೇವಿ ಅಮ್ಮ. ಇವ್ರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇದುವರೆಗೂ 450ಕ್ಕೂ ಹೆಚ್ಚು ಜನರಿಗೆ ಈ ಇಂಡಿಯನ್ ರೇಖಿ ಒಂದು ಗ್ರ್ಯಾಂಡ್ ಮಾಸ್ಟರ್, ಈ ಇಂಡಿಯನ್ ರೇಖಿ ಕೋರ್ಸ್ ಅನ್ನ ಇವರು ಶುರು ಮಾಡಿನೇ 2 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಇವರು ಉಸಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರು. ಹಾಗೇನೆ ಬೇರೆ ಬೇರೆ ಕೋರ್ಸ್ ಗಳಲ್ಲೂ ಕೂಡ ಬೆಸ್ಟ್ ಕೋಚ್ ಆಗಿ ಇವರು ಕಾರ್ಯವನ್ನ ನಿರ್ವಹಿಸಿ ಸೇವೆಗಳನ್ನ ಕೊಡ್ತಾ ಬಂದಿದ್ದಾರೆ ಅವಿರತವಾಗಿ. ಈಗ ಇಂಡಿಯನ್ ರೇಖಿಯನ್ನ ಇವರು ತರಬೇತಿಯನ್ನ ನೀಡುವುದ್ರ ಜೊತೆಗೆ ಇನ್ನೂ ಒಂದೇನು ಅಂತ ಹೇಳಿದ್ರೆ 450ಕ್ಕೂ ಹೆಚ್ಚು ಜನರಿಗೆ ಇವರು ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ದೀಕ್ಷೆಯನ್ನ ಕೊಟ್ಟಿದ್ದಾರೆ. ಸೊ ಓಕೆ, ಅದಾದ ನಂತರ ನಾವು ನಮ್ಮ ಸಂಸ್ಥೆಯ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಪರಿಚಯವನ್ನ ನಾವು ಯಾಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ನಿನ್ನೆ ಒಂದಷ್ಟು ಜನದಲ್ಲಿ ಹೊಸಬ್ರು ಸಹ ಸಾಕಷ್ಟು ಜನ ನಮ್ಮ ಗ್ರೂಪ್ಗೆ ಜಾಯಿನ್ ಆಗಿದ್ದಾರೆ. ಅವ್ರಿಗೂ ಸಹ ಈ ಒಂದು ಪರಿಚಯ ಗಮನದಲ್ಲಿರ್ಲಿ ಅಂತ ಹೇಳಿ ನಮ್ಮ ನಿವೇದಿತಾ ಹುಗ್ಗ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾವೇನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿದ್ರೆ 18 ಕೋರ್ಸ್ಗಳನ್ನ ನಾವು ಇಲ್ಲಿ ತರಬೇತಿಯನ್ನ ನೀಡಲಾಗ್ತದೆ ನಮ್ಮ ಸಂಸ್ಥೆಯಲ್ಲಿ. ಅದರಲ್ಲಿ ಮುಖ್ಯವಾಗಿರುವಂತದ್ದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿ. ಇದು ಆಫ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಇದು 3 ದಿನಗಳ ಕಾಲ ನಡೀತಾ ಇರುತ್ತೆ. ಆವಾಗ ನಮ್ಮ ಸಂಸ್ಥೆಯಿಂದ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಭಾಗವಹಿಸಬಹುದು. ಇದಾದ ನಂತರ ಇಂಡಿಯನ್ ರೇಖಿ ಆಲ್ ಲೆವೆಲ್ ಕೋರ್ಸಸ್ ಅಂತ ಹೇಳಿ, ನೀವು ಗೊತ್ತಿರ್ಬೋದು ಇಂಡಿಯನ್ ರೇಖಿನಲ್ಲಿ 4 ಹಂತಗಳು ಬರ್ತವೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಮತ್ತೆ ಲೆವೆಲ್ 4. ಲೆವೆಲ್ 3 ಮತ್ತು ಲೆವೆಲ್ 4 ಅನ್ನ ಸೇರಿಸಿ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಅಂತ ಹೇಳಲಾಗ್ತದೆ. ಸೊ ಇದು ಹಾಗೇನೆ 2ನೇ ಲೆವೆಲ್ ಅನ್ನ ಮಾಸ್ಟರ್ ಕೋರ್ಸ್ ಅಂತ ಹೇಳಿ ಕರೀಲಾಗ್ತದೆ. ಈ ಕೋರ್ಸ್ಗಳನ್ನ ನಮ್ಮಲ್ಲಿ ನೀಡಲಾಗ್ತದೆ. ಹಾಗೆ ಟ್ರೈನ್ ದ ಟ್ರೈನರ್ ಕೋರ್ಸ್ ಅಂತ ಹೇಳಿ, ಇದು ವಿಶೇಷವಾಗಿ ತರಬೇತಿಯನ್ನ ನೀಡುವಂತ ತರಬೇತುದಾರರನ್ನ ಹುಟ್ಟು ಹಾಕುವಂತ ಅವರನ್ನ ಏನು ಅಂತ ಹೇಳಿದ್ರೆ ತಯಾರು ಮಾಡುವಂತ ಒಂದು ಕೋರ್ಸ್ ಆಗಿದೆ. ಹಾಗೆ ಮನಿ ರೇಖೆಯನ್ನ ಕೂಡ ನೀಡಲಾಗ್ತದೆ. ಮತ್ತೆ ಕರುಣಾ ರೇಖೆಯ ಎಲ್ಲ ಲೆವೆಲ್ ಕೋರ್ಸ್ಗಳು ಸಹ ನಮ್ಮಲ್ಲಿ ನಡೀತವೆ. ಅದೇ ರೀತಿ ಲೈವ್ ಮೆಡಿಟೇಷನ್ ಕ್ಲಾಸಸ್ ನಡೀತವೆ. ತಾವೆಲ್ಲರೂ ಸಾಕಷ್ಟು ಜನ ಪಾಲ್ಗೊಂಡಿರ್ಬೋದು. ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಸಂದರ್ಭದಲ್ಲಿ ಉಚಿತ ಒಂದು ಮೆಡಿಟೇಷನ್ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ ಆಕ್ಟಿವ್ ಬೇಸ್ಡ್ ಏನು ಅಂತ ಹೇಳಿದ್ರೆ ಮೋಟಿವೇಶನಲ್ ಕ್ಲಾಸಸ್ ನಮ್ಮಲ್ಲಿ ಇರುತ್ತೆ. ಆಕ್ಟಿವ್ ಬೇಸ್ಡ್ ಮೋಟಿವೇಶನಲ್ ಕ್ಲಾಸಸ್ ನಮ್ಮಲ್ಲಿ ಇರುತ್ತೆ. ಬೆಸ್ಟ್ ಕರ್ನಾಟಕದ ಮೋಟಿವೇಶನಲ್ ಸ್ಪೀಕರ್ ಅಲ್ಲಿ ಶ್ರೀದೇವಿ ಅಮ್ಮ ಸಹ ಒಬ್ಬರಾಗಿದ್ದಾರೆ. ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಲ್ಲಿ ಶ್ರೀದೇವಿ ಅಮ್ಮ ಸಹ ಒಬ್ಬರಾಗಿದ್ದಾರೆ. ಇಲ್ಲಿಯವರೆಗೂ 2.5 ಲಕ್ಷ ಜನರ ಜೀವನವನ್ನ ಇವರು ಪರಿವರ್ತನೆ ಮಾಡಿದ್ದಾರೆ. ಓಕೆ, ನಮ್ಮ ಸಂಸ್ಥೆಯಲ್ಲಿ ಹೀಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಲಿಸ್ಟ್ ಇದೆ. 18 ವಿಶೇಷವಾಗಿ 18 ಕೋರ್ಸ್ಗಳನ್ನ ಇಲ್ಲಿ ನೀಡಲಾಗ್ತದೆ. ಹಾಗೆ ನಾವು ರೇಖಿ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡ್ವಿ. ರೇ ಅಂದ್ರೆ ಯೂನಿವರ್ಸ್, ಖಿ ಅಂದ್ರೆ ಎನರ್ಜಿ, ವಿಶ್ವಶಕ್ತಿ, ಬ್ರಹ್ಮಾಂಡ ಶಕ್ತಿಗೆ ರೇಖಿ ಅಂತ ಹೇಳಿ ಕರೀಲಾಗ್ತದೆ. ಯೂನಿವರ್ಸಲ್ ಎನರ್ಜಿಯನ್ನ ನಾವು ರೇಖಿ ಅಂತ ಹೇಳಿ ಕರೀಲಾಗ್ತದೆ. ಅದೇ ರೀತಿಯಾಗಿ ಈ ಒಂದು ರೇಖಿಯ ಭಾರತೀಯ ರೇಖೆಯ ಮೂಲ ಗುರು ಯಾರು ಅಂತ ಹೇಳಿ ನಾವು ನಿನ್ನೆ ತಿಳ್ಕೊಂಡ್ವಿ. ಋಷಿ ವಶಿಷ್ಠ ಮಹರ್ಷಿಗಳು ಅಂತ ಹೇಳಿ ನಾವು ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಅದಾದ ನಂತರ ನಾವೇನ್ ಮಾಡಿದ್ವಿ, ನಾವು ಈ ರೇಖಿ ಕೋರ್ಸ್ ನಲ್ಲಿ ಈ 4 ದಿನಗಳಲ್ಲಿ ಏನೆಲ್ಲ ಕಲಿತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಹೌದಲ್ವಾ? ಸಾಕಷ್ಟು ಎಲ್ಲರೂ ತಿಳ್ಕೊಂಡಿದ್ದೀರಲ್ಲ? ಅರ್ಥ ಆಗಿದೆಯಲ್ವಾ? ನಿನ್ನೆ ಗೀತಾ ಮೇಡಮ್ ಅರ್ಥ ಆಗಿತ್ತಲ್ವಾ? ಓಕೆ, ಶ್ವೇತಾ ಮೇಡಮ್ ನಿನ್ನೆ ಕುತ್ಕೊಂಡಿದ್ರಾ ಕ್ಲಾಸ್ಗೆ? ಓಕೆ, ಆ ಓಕೆ. ಸೊ ಇಲ್ಲಿ ಮತ್ತೆ ಸುಚಿತಾ ಮೇಡಮ್ ಅಂತ ಇದ್ದಾರೆ. ಸುಚಿತ್ರ ಅಲ್ಲ ಮ್ಯಾಮ್? ಸುಚಿತ್ರಾ ಶೆಟ್ಟಿ ಮ್ಯಾಮ್ ಕಾಣಿಸ್ತಿದೆಲ್ಲ ಮ್ಯಾಮ್ ಸ್ಕ್ರೀನ್? ಓಕೆ, ಡನ್. ನಾವೇನ್ ಮಾಡಿದ್ವಿ, ಈ ಒಂದು ರೇಖಿ ಲೆವೆಲ್ 1 ಕೋರ್ಸ್ ಅಲ್ಲಿ ನಾವೇನು ಕಲಿತೀವಿ 4 ದಿನಗಳಲ್ಲಿ ಅಂತೇಳಿ, ಹಿಸ್ಟ್ರಿ ಆಫ್ ರೇಖಿ ಈಗಾಗ್ಲೇ ನಾವು ತಿಳ್ಕೊಳ್ತಾ ಇದ್ದೀವಿ. ಚಕ್ರ ಎನರ್ಜಿ ಪಾಯಿಂಟ್ಸ್ ಅಂತ ಹೇಳಿ ನಿನ್ನೆ ಚಕ್ರದ ಬಗ್ಗೆನೂ ಒಂದಷ್ಟು ನಾವು ತಿಳ್ಕೊಂಡಿದೀವಿ. ಪಂಚಕೋಶಗಳ ಬಗ್ಗೆ ಮತ್ತೆ ಪಂಚ ತತ್ವಗಳ ಬಗ್ಗೆ, ಹಾಗೆ ಪ್ರಿನ್ಸಿಪಲ್ಸ್ ಆಫ್ ಯೂನಿವರ್ಸ್ ಅಂತ ಹೇಳಿ ಇದನ್ನು ಸಹ ಮುಂದೆ ತಿಳಿಬಹುದಾಗಿದೆ. ಮತ್ತೆ ಅವರ ಇನ್ಫಾರ್ಮೇಶನ್ ಅಂತ ಹೇಳಿ ಪ್ರಭಾವಳಿಯ ಬಗ್ಗೆ ಮಾಹಿತಿಯನ್ನ, ಸೆಲ್ಫ್ ಫೀಲಿಂಗ್ ಟೆಕ್ನಿಕ್ ರೇಖಿ ಲೆವೆಲ್ 1 ಅಲ್ಲಿ ಮುಖ್ಯವಾಗಿ ನೀವು ಯಾವ್ದನ್ನ ಕಲಿತೀರಿ ಅಂದ್ರೆ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತ ಒಂದು ಮಾಹಿತಿ. ಮತ್ತೆ ಇದೊಂದು ಏನು ಅಂತ ಹೇಳಿದ್ರೆ ಈ ಒಂದು ವಿದ್ಯೆಯನ್ನ ಇಲ್ಲಿ ಕಲಿಸ್ಕೊಡ್ಲಾಗ್ತದೆ. ಲೆವೆಲ್ 1 ಹಂತದಲ್ಲಿ ಸೆಲ್ಫ್ ಫೀಲಿಂಗ್, ನನ್ನನ್ನ ನಾನು ಹೇಗೆ ಹೀಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಪೂರ್ಣ ಮಾಹಿತಿಯನ್ನ ಇಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಮತ್ತೆ ಥಿಯರಿಟಿಕಲ್ ಆಗಿನೂ ಸಹ ಇಲ್ಲಿ ಒಂದು ಮಾಹಿತಿಯನ್ನ ನೀಡಲಾಗ್ತದೆ. ಓಕೆ, ಸೊ ಅದ್ರ ಜೊತೆಗೆ
ಅವರ ಪ್ರಭಾವಳಿ ನಮ್ಮ ಪ್ರಭಾವಳಿಯನ್ನ ಹೇಗೆ ನಾವು ಪಾಸಿಟಿವ್ ಮಾಡ್ಕೊಳ್ಬೇಕು ಅಂತೇಳಿ. ಎಷ್ಟೋ ಸರಿ ಏನಾಗಿರುತ್ತೆ, ನೆಗೆಟಿವ್ ಅವರ ಜಾಸ್ತಿ ಆದಾಗ್ಲೇ ಕಿರಿಕಿರಿ ಅನಿಸ್ತಿರುತ್ತೆ, ಮನಸ್ಸಿಗೆ ಅಶಾಂತಿ ಅನಿಸ್ತಿರುತ್ತೆ, ಏನೋ ಒಂಥರ ಆರೋಗ್ಯ ಸಮಸ್ಯೆ, ಮಾನಸಿಕ ಆರೋಗ್ಯ ಸಮಸ್ಯೆ, ಫ್ಯಾಮಿಲಿಯಲ್ ಪ್ರಾಬ್ಲಮು, ಆಮೇಲೆ ಏನು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಗಳಲ್ಲಿ ಸಮಸ್ಯೆ, ಈ ತರದ್ದೆಲ್ಲ ಯಾಕೆ ಆಗ್ತದೆ ನಮ್ಗೆ ಅಂತ ಹೇಳಿದ್ರೆ, ನಮ್ಮ ಪ್ರಭಾವಳಿ ನೆಗೆಟಿವ್ ಆಗಿದ್ದಾಗ ಈ ತರದೆಲ್ಲ ನಾವು ಸಿಂಟಮ್ಸ್ ಗಳನ್ನ ಕಾಣ್ತೀವಿ. ಹಾಗಾಗಿ ಇಲ್ಲಿ ರೇಖೆಯಲ್ಲಿ ಮೊದಲನೇ ಹಂತದಲ್ಲಿ ನಾವೇನ್ ಕಲಿತೀವಿ ಅಂತ ಹೇಳಿದ್ರೆ ಸೆಲ್ಫ್ ಹೀಲಿಂಗ್ ಬಗ್ಗೆ ನಿಮ್ಗೆ ಇಲ್ಲಿ ಎಲ್ಲ ಟೆಕ್ನಿಕ್ಗಳನ್ನ ಶ್ರೀದೇವಿ ಅಮ್ಮ ನಿಮ್ಗೆ ಕಲಿಸ್ಕೊಡ್ತಾರೆ. ಸೊ ಅದೇ ರೀತಿಯಾಗಿ ಇನ್ನೂ ಒಂದು ಏನು ಅಂತ ಹೇಳಿದ್ರೆ ಮಹತ್ತರವಾಗಿರುವಂತದ್ದು ಒಂದು ಖುಷಿಯ ಸಮಾಚಾರ ಏನು ಅಂತ ಹೇಳಿದ್ರೆ ಲೆವೆಲ್ 1 ದೀಕ್ಷೆಯು ಸಹ ಇಲ್ಲಿ ನಿಮ್ಗೆ ಸಿಗ್ತದೆ. ಸಾಕಷ್ಟು ಕಡೆಗೆ ಹೋದಾಗ ಏನು ಅಂತ ಹೇಳಿದ್ರೆ ಲೆವೆಲ್ 1 ರೇಖೆಗೆ ದೀಕ್ಷೆಯನ್ನ ಸಾಕಷ್ಟು ಕಡೆಗೆ ಕೊಡೋದಿಲ್ಲ. ನೀವೆಲ್ಲಾದ್ರೂ ತಗೊಂಡಿರ್ಬೋದು ಕೆಲವರು. 2ನೇ ಹಂತದಲ್ಲಿ ಕೊಡ್ತಾರೆ. ಆದ್ರೆ ಇಲ್ಲಿ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಮತ್ತೆ ಉಚಿತವಾಗಿಯೂ ಸಿಗೋದಿಲ್ಲ. ಆದ್ರೆ ಇಲ್ಲಿ ಖಚಿತವಾಗಿ ನಿಮ್ಗೆ ಉಚಿತವಾಗಿ ಸಿಗ್ತದೆ. ಏನು ಅಂತ ಹೇಳಿದ್ರೆ ರೇಖಿ ಅಟ್ಯೂನ್ಮೆಂಟ್ 4ನೇ ದಿನ ಅಂದ್ರೆ ಯಾವತ್ತು ಅಂದ್ರೆ ಭಾನುವಾರ ದಿನ ನಿಮ್ಗೆ ಏನಾಗ್ತದೆ, ಇಂಡಿಯನ್ ರೇಖಿಯ ಒಂದು ಅಟ್ಯೂನ್ಮೆಂಟ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಕೆಲವೊಂದು ಗ್ರೌಂಡ್ ರೂಲ್ಸ್ ಬರುತ್ತೆ, ಅದನ್ನ ನಿಮ್ಗೆ ತಿಳಿಸಿಕೊಡ್ತೀವಿ ನಾವು. ಇವತ್ತು ಸಹ ಸ್ವಲ್ಪ ಮಾಹಿತಿ ಸಿಗುತ್ತೆ, ಮತ್ತೆ ನಾಳೆ ನಾಡಿದ್ದು ಸಹ ನಿಮ್ಗೆ ಪೂರ್ಣ ಮಾಹಿತಿ ಸಿಗ್ತದೆ. ನಮ್ಮನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಯೂನಿವರ್ಸಲ್ ಫ್ರೀಕ್ವೆನ್ಸಿ ಜೊತೆ ಕನೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾವು ಯಾವಾಗ ತಯಾರಿ ಆಗ್ತೀವಿ, ತಯಾರಿಯಾಗಿ ರೇಖಿಯ ಪರಿಚಯವನ್ನು ಪಡ್ಕೊಂಡು ರೇಖಿ ಏನಾರ್ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ, ಆಗ ನಮ್ಗೆ ದೀಕ್ಷೆಗೆ ನಾವೇನಾಗ್ತೀವಿ ಅಂದ್ರೆ ಅರ್ಹರಾಗ್ತೀವಿ. ಆ ಒಂದು ಎನರ್ಜಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ನಾವೇನಾಗಿರ್ತೀವಿ ಅಂದ್ರೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಆ ಒಂದು ಸ್ಟೆಬಿಲಿಟಿ, ಆ ಎಬಿಲಿಟಿ ಅನ್ನುವಂಥದ್ದು ಬರ್ತದೆ. ಓಕೆನಾ? ಅದಾದ ನಂತರ ನಾವೇನ್ ನೋಡಿದ್ವಿ, ಇಲ್ಲಿ ಇದ್ರ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಯಾವ್ದು ಅಂತ ಹೇಳಿದ್ರೆ ವಶಿಷ್ಠ ವಿದ್ಯೆಯ ಇತಿಹಾಸ, ಅಂದ್ರೆ ರೇಖಿ ಲೆವೆಲ್ 1 ಇತಿಹಾಸದ ಬಗ್ಗೆ ನಾವು ನೋಡ್ತಾ ಹೋದ್ವಿ ಅಲ್ವಾ. ಇಲ್ಲಿ ಋಗ್ವೇದದಲ್ಲಿ ನಿನ್ನೆ ನಾವೇನ್ ತಿಳ್ಕೊಂಡ್ವಿ, ಋಗ್ವೇದದಲ್ಲಿ ಏನ್ ಹೇಳ್ತದೆ ಅಂದ್ರೆ 10, 60 ಮತ್ತು 12ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಂ, ನನ್ನ ಅಂಗೈಯಲ್ಲಿ ಬ್ರಹ್ಮಾಂಡ ಶಕ್ತಿ ಇದೆ, ಈ ಶಕ್ತಿಯನ್ನ ನಾನು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸುತ್ತೇನೆ ಅನ್ನುವಂಥದ್ದು ಈ ಒಂದು ಶ್ಲೋಕದ ಅರ್ಥ ಬರ್ತದೆ. ಹಾಗಾದ್ರೆ ನನ್ನ ಅಂಗೈಯಲ್ಲಿ ಶಕ್ತಿ ಇದೆ ಅಂದ್ರೆ ಆ ಶಕ್ತಿ ಯಾವ್ದಾಗಿದೆ, ಆ ಶಕ್ತಿ ಯಾವ್ದಾಗಿದೆ ಅಂದ್ರೆ ರೇಖಿ ಶಕ್ತಿಯಾಗಿದೆ. ನನ್ನ ಅಂಗೈಯಲ್ಲಿ ಭಗವಂತನ ಶಕ್ತಿ ಇದೆ ಅಂದ್ರೆ ಭಗವಂತನ ಶಕ್ತಿ ಯಾವುದು ಅಂದ್ರೆ ರೇಖಿ ಶಕ್ತಿ. ಯಾವಾಗ್ಲೂ ಹೇಳಲಾಗ್ತದೆ, ನಮ್ಮ ಬಾಡಿನಲ್ಲಿ ಹೇಗೆ ಒಂದು ರೇಖಿ ಎಲ್ಲಿ ನಾವು ಆ ಅನುಭವನ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಅಂಗೈಯಲ್ಲಿ ಆ ಶಕ್ತಿ ಅನ್ನುವಂಥದ್ದು ಹರಿತಾ ಹೋಗ್ತದೆ. ನಾವು ಆ ಶಕ್ತಿಯನ್ನ ಪ್ರಯೋಗ ಮಾಡ್ಬೋದು. ಆ ಶಕ್ತಿಯಿಂದ ನಾವು ನಮ್ಮನ್ನ ಹೀಲ್ ಮಾಡ್ಕೋಬಹುದು, ಅನೇಕರನ್ನ ಹೀಲ್ ಮಾಡ್ಬೋದು. ಪ್ರತಿಯೊಂದು ವಸ್ತು, ಪ್ರಾಣಿಗಳಾಗಿರ್ಬೋದು, ಎಲ್ಲವನ್ನು ಸಜೀವ ಮತ್ತು ನಿರ್ಜೀವ ಎಲ್ಲವನ್ನು ಸಹ ನಾವು ಹೀಲ್ ಮಾಡುವಂತ ಶಕ್ತಿ ರೇಖೆಗಿದೆ. ಆ ಒಂದು ರೇಖಿ ಶಕ್ತಿಯನ್ನ ನಮ್ಮ ಅಂಗೈಯಲ್ಲಿ ನಾವೇನ್ ಮಾಡ್ತೀವಿ, ಆ ಒಂದು ಆಹ್ವಾನ ಮಾಡಿಕೊಂಡು ಬ್ರಹ್ಮಾಂಡ ಶಕ್ತಿಯಿಂದ ಆಶೀರ್ವಾದ ಶಕ್ತಿಯನ್ನ ಪಡ್ಕೊಂಡು ನಾವು ಅದನ್ನ ಪ್ರಯೋಗ ಮಾಡ್ಬೋದು. ಅರ್ಥ ಆಗ್ತಿದ್ವಲ್ಲ ಎಲ್ರಿಗೂ? ಓಕೆ, ಅರ್ಥ ಆಗ್ತಿದ್ಯಾ? ಓಕೆ. ಇಲ್ಲಿ ಇಲ್ಲಿ ನಾವು ಋಗ್ವೇದದಲ್ಲಿ ತಿಳಿಸಿರುವಂತದನ್ನ ನೋಡಿದ್ವಿ. ಅದೇ ರೀತಿಯಾಗಿ ಅಥರ್ವ ವೇದದ ಬಗ್ಗೆನೂ ಸಹ ನಾವು ತಿಳ್ಕೊಂಡ್ವಿ. ಸೊ ಮತ್ತೆ ತೈತೇರಿಯ ಉಪನಿಷತ್ ಏನ್ ಹೇಳುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಹೂ ಇಸ್ ಬ್ರಹ್ಮ ಮತ್ತೆ ವೇರ್ ಇಸ್ ಬ್ರಹ್ಮ ಅನ್ನುವಂಥದ್ದು ಸಹ ಇಲ್ಲಿ ತೈತೇರಿಯ ಉಪನಿಷದಲ್ಲಿ ಇಲ್ಲಿ ಈ ಒಂದು ಮಾಹಿತಿಯನ್ನ ಬರುತ್ತೆ ಇದು. ಅದೇ ರೀತಿಯಾಗಿ ಗುರು ಗೋರಖ್ನಾಥ್ರವರು ಬರೆದಿರುವಂತಹ ನಾಥ ಸಂಹಿತ ಅನ್ನುವಂತ ಒಂದು ಪುಸ್ತಕದಲ್ಲಿಯೂ ಸಹ ರೇಖಿಯ ಬಗ್ಗೆ ಬಹಳಷ್ಟು ಒಂದು ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ. ಹತ್ತತ್ರ ಒಂದು 40 ಪುಟಗಳ ಇದ್ರ ಬಗ್ಗೆನೇ ಸಾಕಷ್ಟು ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ. ಹಾಗೆ ಚಾಂದೋಗ್ಯ ಉಪನಿಷತ್ತಲ್ಲೂ ಸಹ ಒಂದು ಪದವನ್ನ ಬಳಸಲಾಗಿದೆ, ತತ್ವಮಸಿ. ತತ್ವಮಸಿ ಅಂದ್ರೆ ಅದುವೇ ನಾನು ಅಂತೇಳಿ, ಅಂದ್ರೆ ಬ್ರಹ್ಮಾಂಡ ಶಕ್ತಿ ಬೇರೆಯಲ್ಲ, ನಾನು ಬೇರೆಯಲ್ಲ, ನಾನು ಏನಂದ್ರೆ ಬ್ರಹ್ಮಾಂಡ ಶಕ್ತಿಯ ಒಂದು ಅಂಶ ಆಗಿದ್ದೇನೆ ಅಂತ ಹೇಳಿ ತತ್ವಮಸಿ ಅಂತೇಳಿ ಇಲ್ಲಿ ಹೇಳಲಾಗ್ತದೆ. ಹಾಗೆ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲೂ ಸಹ ಇಲ್ಲೇನು ಅಂದ್ರೆ ಇಡಾ ಪಿಂಗಳ ಸುಷುಮ್ನ ಅಂತ ಹೇಳಿ ಇಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡುವಾಗ ರೇಖಿಯ ಬಗ್ಗೆ ಸಾಕಷ್ಟು ಉಲ್ಲೇಖನವನ್ನ ನಾವು ನೋಡ್ತೀವಿ. ಓಕೆ. ಅದಾದ ನಂತರ ಬ್ರಹ್ಮವಿದ್ಯಾ ಕಂಡ ಉಪನಿಷತ್ತೊಳಗೂ ಸಹ ಇಲ್ಲಿ ಏನು ಅಂತ ಹೇಳಿದ್ರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡದ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಸೊ ಇದೆಲ್ಲ ನಾವು ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾರಿಗಾದ್ರೂ ರೆಫರೆನ್ಸ್ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದ್ರ ಬಗ್ಗೆ ಇನ್ನ ಸಾಕಷ್ಟು ಸಂಪೂರ್ಣ ಮಾಹಿತಿಯನ್ನ ನೀವು ಇಂಡಿಯನ್ ರೇಖಿ ಬಗ್ಗೆ ತಿಳ್ಕೊಳ್ಬಹುದಾಗಿದೆ. ಇದೆಲ್ಲದರ ಒಂದು
ಭಾವಾರ್ಥ ಅಂದ್ರೆ ಇದರ ಅರ್ಥ ಏನಾಗಿದೆ ಅಂದ್ರೆ ರೇಖಿ ನಮ್ಮ ಭಾರತದಲ್ಲಿ ಬಂದಿರುವಂತದ್ದು, ನಮ್ಮ ಭಾರತದ ಮೂಲವೇ ರೇಖಿಯಾಗಿತ್ತು. ಸೊ ಇದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಎಲ್ಲಿ ನಮ್ಗೆ ಸಂಗ್ರಹ ಸಿಗ್ತದೆ ಅಂತ ಹೇಳಿದ್ರೆ ಮಾಹಿತಿ ಈ ಎಲ್ಲ ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ, ವೇದಗಳಲ್ಲಿ ನಾವು ಕಾಣಬಹುದಾಗಿದೆ. ಓಕೆ. ಸೊ ಮತ್ತೆ ಇನ್ನೂ ಒಂದು ಮೇನ್ ಆಗಿ ನಾವೇನ್ ನೋಡಿದ್ವಿ ಅಂದ್ರೆ ನಿನ್ನೆ ಈ ಒಂದು ರೇಖಿ ನಮಗೆ ಪರಿಚಯ ಮಾಡಿಸಿದ್ದು ಇಡೀ ಜಗತ್ತಿಗೆ ಯಾರು ಅಂತ ಹೇಳಿದ್ರೆ ಈ 3 ಜನ ಗ್ರ್ಯಾಂಡ್ ಮಾಸ್ಟರ್ಸ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ನಮ್ಮ ಇಂಡಿಯಾದಲ್ಲಿ ಇತ್ತು, ಎಲ್ಲ ಗುರುಗಳು ಮಾಡ್ತಿದ್ರು, ಎಲ್ಲ ನಾವು ಬಳಸ್ತಾ ಇದ್ವಿ. ಮತ್ತೆ ಇನ್ನೂ ಒಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವೆಲ್ಲ ಸಿಂಬಲ್ ಗಳನ್ನ ಬಳಸ್ತೀವಲ್ವಾ, ಧಾರ್ಮಿಕ ಸಿಂಬಲ್ ಗಳನ್ನ ಬಳಸ್ತೀವಿ ನೋಡಿ. ಏನೇನ್ ಬಳಸ್ತೀವಿ ನಾವು ಧಾರ್ಮಿಕ ಸಿಂಬಲ್ ಗಳನ್ನ? ಸ್ವಸ್ತಿಕ್ ಬಳಸ್ತೀವಿ, ಓಂ ಬಳಸ್ತೀವಿ ಅಲ್ವಾ, ಮತ್ತೆ ತ್ರಿಕೋನವನ್ನ ಬಳಸ್ತೀವಿ, ಇದೆಲ್ಲ ಬಳಸ್ತೀವಿ ನೋಡಿ. ಮನೆಯಲ್ಲಿ ಹೊಸದಾಗಿ ಮನೆ ಕಟ್ಟಿದಾಗ ಏನ್ ಮಾಡ್ತಾರೆ, ಸ್ವಸ್ತಿಕ್ನ ಬರೀತಾರೆ, ಓಂಕಾರವನ್ನ ಬರೀತಾರೆ, ಓಂ ಸಿಂಬಲ್ ಬರಿತೀವಿ. ಇದೆಲ್ಲದ್ರದ್ದು ಯಾವ್ದ್ರ ಚಿಹ್ನೆ ಅಂತ ಹೇಳಿದ್ರೆ ಇದು ರೇಖಿಯ ಸಿಂಬಲ್, ರೇಖಿನಲ್ಲಿ ಬರುವಂತ ಸಿಂಬಲ್ ಗಳಾಗಿವೆ. ಈ ಸಿಂಬಲ್ ಗಳ ಮೂಲಕ ಏನಂದ್ರೆ ಎನರ್ಜಿಯನ್ನ ಕೊಡ್ಲಾಗ್ತದೆ. ಅರ್ಥ ಆಗ್ತಿದ್ಯಲ್ವಾ? ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಈ ಎಲ್ಲ ಸಿಂಬಲ್ಸ್ ಏನು ಅಂದ್ರೆ ನಾವು ಧಾರ್ಮಿಕವಾಗಿ ಬಳಸುವಂತ ಪ್ರತಿಯೊಂದು ಸಿಂಬಲ್ಸ್ ಗಳು ಬಂದಿದಾವು. ನಾವು ಪ್ರಯೋಗ ಮಾಡುವಂತ ಒಂದು ಮಂತ್ರಗಳು ಸಹ ಏನಾಗಿದೆ ಅಂದ್ರೆ ರೇಖಿಗೆ ಬಹಳ ಏನು ಅಂತ ಹೇಳಿದ್ರೆ ಹತ್ತಿರವಾಗಿರುವಂತದ್ದಾಗಿದೆ. ನಮ್ಮ ಮೂಲವೇ ಆಗಿರುವಂತ ರೇಖಿಯನ್ನ ಏನ್ ಮಾಡಿದ್ವಿ ಅಂದ್ರೆ ನಾವೆಲ್ಲರೂ ಅದನ್ನ ಗುರುತಿಸ್ಲಿಲ್ಲ ಅಂದ್ರೆ ಇದೆ ಅಂತೇಳಿ ಅದರ ಮಹತ್ವವನ್ನ ತಿಳ್ಕೊಳ್ಳಿಲ್ಲ. ಆದ್ರೆ ರೇಖೆಯ ಮಹತ್ವವನ್ನ ಇಡೀ ಜಗತ್ತಿಗೆ ತಿಳಿಸ್ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಈ 3 ಜನ ಮಹಾನ್ ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಹೇಳ್ತೀವಿ. ಮಿಕಾವೋ ಇವ್ರು ಯಾರು ಅಂತ ಹೇಳಿದ್ರೆ ಮಿಕಾವೋ ಉಸಿ ಅವರು, ಅದೇ ರೀತಿಯಾಗಿ ಸುಜೀರೋ ಹಯಾಸಿ ಅವರು, ಮತ್ತೆ ಟಕಾಟ ಮೇಡಮ್ ಟಕಾಟ ಅಂತ ಹೇಳ್ತೀವಿ. ಇವರು ನಮ್ಗೆ ಪರಿಚಯವನ್ನ ಮಾಡ್ಕೊಟ್ರು. ನಮ್ಗಷ್ಟೇ ಅಲ್ಲ ಇಡೀ ಜಗತ್ತಿಗೆ ಪರಿಚಯ ಮಾಡ್ಕೊಟ್ರು. ಇವರು ರೇಖೆಯನ್ನ ಎಲ್ಲಿವರೆಗೂ ತಗೊಂಡೋದ್ರು ಅಂತ ಹೇಳಿದ್ರೆ ಆ ರೇಖೆಯಿಂದ ಏನೆಲ್ಲ ಸಾಧ್ಯ ಇದೆ ಅನ್ನುವಂಥದ್ದನ್ನ ಅವ್ರು ಪ್ರಯೋಗಾತ್ಮಕವಾಗಿ ತಿಳಿಸಿಕೊಟ್ರು. ಅವರು ತಮ್ಮ ಮೇಲೆ ಪ್ರಯೋಗವನ್ನ ಮಾಡ್ಕೊಂಡು ಬ್ರಹ್ಮಾಂಡ ಶಕ್ತಿಯಿಂದ ರೇಖೆಯನ್ನ ಆಹ್ವಾನ ಮಾಡಿ ಹೀಲಿಂಗ್ ಮಾಡ್ಕೊಂಡು ಅದಾದ ನಂತರ ಬೇರೆಯವ್ರಿಗೆಲ್ಲ ಸಹ ಅವರು ಹೀಲಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಪ್ರಾರಂಭ ಆದಂತ ವಿದ್ಯೆ ಬೇರೆ ಬೇರೆ ಹೆಸರುಗಳಿಂದ, ಬೇರೆ ಬೇರೆ ಸಿಂಬಲ್ ಗಳಿಂದ ಇದು ನಡೀತಾನೆ ಬಂದಿದೆ. ಅದ್ರಲ್ಲಿ ನಾವು ನೋಡ್ತೀವಿ ಉಸುಯಿ ರೇಖೆ ಅಂತ ನೋಡ್ತೀವಿ, ಟಿಬೆಟಿಯನ್ ರೇಖೆ ಅಂತ ನೋಡ್ತೀವಿ, ಜಾಪನೀಸ್ ರೇಖೆ ಅಂತ ನೋಡ್ತೀವಿ. ಹೀಗೆ ರೇಖೆಯಲ್ಲಿ ಹಲವಾರು ವಿಧಗಳನ್ನ ನೋಡ್ಬೋದು. ಆದ್ರೆ ಒಂದು ಮಾಹಿತಿ ಸಿಗ್ತದೆ ಏನು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಎಷ್ಟೇ ದಾರಿಗಳಿದ್ರು ಒಳಗಡೆ ಹೋಗೋಕ್ ಒಂದೇ ದಾರಿ, ಯಾವುದು? ಗರ್ಭಗುಡಿ ಅಂತ ಹೇಳ್ತೀವಿ ಅಲ್ವಾ. ಗರ್ಭಗುಡಿ ಅಂತ ಹೇಳ್ತೀವಿ. ಹಾಗೇನೆ ಆ ಗರ್ಭಗುಡಿ ಯಾವುದು ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ರೇಖೆ ಅಂತ ಹೇಳ್ಬೋದು. ನಮ್ಮ ಭಾರತ ಆಧ್ಯಾತ್ಮದ ಒಂದು ಏನು ಅಂತ ಹೇಳಿದ್ರೆ ತಾಯಿ ಬೇರಾಗಿದೆ. ಅದನ್ನೇ ವಿವೇಕಾನಂದ್ರ ಅವ್ರು ಏನ್ ಮಾಡಿದ್ರು, ಅವರು ಎಲ್ಲಿ ನೀವು ಧರ್ಮ ಸಮ್ಮೇಳನಕ್ಕೆ ಹೋಗಿದ್ದಾಗ, ಅವರು ಅಂತಾರಾಷ್ಟ್ರೀಯ ಧರ್ಮ ಸಮ್ಮೇಳನಕ್ಕೆ ಹೋದಾಗ ಅಲ್ಲಿ ಏನಾಗಿತ್ತು, ಎಲ್ಲ ಪುಸ್ತಕಗಳನ್ನ ಏನ್ ಮಾಡಿದ್ರು ಅಂದ್ರೆ ಇವ್ರು ಭಗವದ್ಗೀತೆಯನ್ನ ಇಟ್ಟಾಗ ಇವ್ರದೇನ್ ಕೆಳಗಡೆ ಹೋಗ್ಲಿ ಅಂತೇಳಿ ಎಲ್ರು ಅವ್ರವ್ರದ್ದು ನಮ್ದು ಮೇಲು ಅಂತೇಳಿ ಎಲ್ಲ ಅವರವರ ಧರ್ಮದ ಗ್ರಂಥಗಳನ್ನ ಮೇಲ್ ಜೋಡಿಸ್ತಾ ಹೋದ್ರು. ಅವಾಗ ಏನಾಯ್ತು, ಅವ್ರಿಗೆಲ್ಲ ನಗು ಬಂತು. ಯಾರ ಸನ್ಯಾಸಿ ಬಂದಿದ್ದಾನೆ ಇವನ್ ಬುಕ್ ನೋಡ್ ಕೆಳಗಡೆ ಇದೆ ಅಂತ ಹೇಳಿ ಅವ್ರಿಗೆ ಎಲ್ರಿಗೂ ನಗು ಬಂತು. ಅದನ್ನ ನೋಡಿ ತಾತ್ಸಾರ ಮಾಡ್ಕೊಂಡ್ರು. ಹೆಂಗ್ ಕೆಳಗೆ ಇಟ್ಟಿದ್ದಾನೆ ಎಲಗ ಏನಿಲ್ಲ ನಂಗೆ ಏನೋ ಒಂಥರ ಅವ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗ್ದೇನೆ ಏನ್ ಮಾಡಿದ್ರು ಅಂದ್ರೆ ಅದು ಕೆಳಗಡೆ ಹೋಯ್ತು ಅನ್ನೋ ತರ ಎಲ್ಲರೂ ಸ್ಮೈಲ್ ಮಾಡ್ತಾ ಇದ್ರು. ಆದ್ರೆ ಅದನ್ನ ಅವ್ರು ಏನ್ ಮಾಡಿ ತೋರ್ಸಿದ್ರು, ನನ್ನ ಭಾರತ ಮೂಲ ಅಂತ ಹೇಳಿದ್ರು. ನನ್ನ ಭಾರತ ಮೂಲ, ನನ್ನ ಭಾರತದ ಸಂಸ್ಕೃತಿ ಬಹಳ ಶ್ರೇಷ್ಠ ಅಂತ ಹೇಳಿದ್ರು. ಯಾಕೆ ಅಂದ್ರೆ ನಾನು ಆ ಒಂದು ಗ್ರಂಥವನ್ನ ತೆಗೆದೆ ಅಂದ್ರೆ ಎಲ್ಲ ಗ್ರಂಥಗಳು, ಎಲ್ಲ ಸಂಸ್ಕೃತಿಗಳು ಅಲ್ಲಾಡಕ್ ಶುರುವಾಗುತ್ತೆ ಅಂತ ಹೇಳಿದ್ರು ಅಲ್ವಾ. ಹಾಗೆ ಸೊ ಇಲ್ಲಿನೂ ಕೂಡ ಏನು ಅಂತ ಹೇಳಿದ್ರೆ ಈ 3 ಮಹಾನ್ ಗ್ರ್ಯಾಂಡ್ ಮಾಸ್ಟರ್ಸ್ ನಮ್ಮ ಜಗತ್ತಿಗೆ, ಇಡೀ ಜಗತ್ತಿಗೆ ರೇಖೆಯ ಬಗ್ಗೆ ತಿಳಿಸಿಕೊಟ್ರು. ಅಲ್ಲಿಂದ ಏನಾಗಕ್ ಶುರುವಾಯ್ತು, ಎಲ್ರಿಗೂ ಆಸಕ್ತಿ ಬರಕ್ ಶುರುವಾಯ್ತು. ಒಂದು ವಿದ್ಯೆ ಇದೆಯಂತೆ, ಎಲ್ಲ ಹೀಲ್ ಮಾಡ್ಕೊಳ್ಬೋದು ಅಂತೇಳಿ ಪ್ರತಿಯೊಂದು ಕಡೆಗೂ, ಪ್ರತಿಯೊಂದು ದೇಶಗಳಲ್ಲೂ ಇದು ಒಂದು ಜ್ಞಾನ ಅನ್ನುವಂಥದ್ದು ಹಬ್ತಾ ಹೋಯ್ತು. ರೇಖಿ ಬಗ್ಗೆ ಎಲ್ರು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ NLM ಅಂತೇಳಿ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್, ಇಲ್ಲೂ ಕೂಡ ಏನು ಅಂತ ಹೇಳಿದ್ರೆ ಈ ರೇಖಿ ಬಗ್ಗೆ ಏನು ರೆಕಗ್ನಿಷನ್ ಕೊಡ್ತು, ಸ್ಲೋಗನ್ಸ್ ನ ಕೊಟ್ಟು, ರೇಖಿ ಏನು ಅಂದ್ರೆ ಎನರ್ಜಿ ಆಗಿ ಫ್ಲೋ ಆಗುತ್ತೆ, ಇದು ಒಳ್ಳೆ ರಿಸಲ್ಟ್ ಇದೆ ಅಂತ ತಿಳಿಸಿದ್ರು. ಯುನೈಟೆಡ್ ಕಿಂಗ್ಡಮ್ ನಲ್ಲೂ ಸಹ ಮೆಡಿಕಲ್ ರಿಸರ್ಚ್ ಸಹ ಹೇಳ್ತು ಏನು ಅಂತ ಹೇಳಿದ್ರೆ ರೇಖಿಯಿಂದ ನಾವೇನು ಹೀಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ, ಗುಣಮುಖ ಪಡಿಸ್ಕೊಳಕ್ಕೆ ಸಾಧ್ಯ ಇದೆ ಪ್ರತಿ ಆರೋಗ್ಯ ಸಮಸ್ಯೆಯನ್ನ ಅಂತ ಕೂಡ ಡಿಕ್ಲೇರ್ ಮಾಡ್ತು. ಅದ್ರ ಜೊತೆಗೆ 800ಕ್ಕೂ ಹೆಚ್ಚು ಹಾಸ್ಪಿಟಲ್ಗಳಲ್ಲಿ ಈಗ್ಲೂ ಸಹ ಏನು ಅಂತ ಹೇಳಿದ್ರೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಯಾವೆಲ್ಲ ಹಾಸ್ಪಿಟಲ್ಸ್ ಬರ್ತವೋ ಅಲ್ಲಿ ರೇಖೆಯನ್ನ ಏನ್ ಮಾಡ್ತದಂದ್ರೆ ಟ್ರೀಟ್ಮೆಂಟ್ ಅಲ್ಲಿ ಬಳಸಲಾಗ್ತದೆ. ಈಗ ನಾವು ಟ್ರೀಟ್ಮೆಂಟ್ಗೆ ಹೋಗ್ತೀವಿ, ಕೆಲವು ಕಡೆ ಹೋದಾಗ ನಮ್ಗೆ ಆಪ್ಷನ್ ಕೊಡ್ತಾರಲ್ವಾ, ನಿಮ್ಗೆ ಯಾವ ತರ ಟ್ರೀಟ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಈಗ ನಮ್ಗೇನು ಕಿಡ್ನಿನ ಸ್ಟೋನ್ ಆಗಿದೆ ಅಂದ್ರೆ ಏನ್ ಹೇಳ್ತಾರೆ,
ಆಪರೇಟ್ ಮಾಡ್ಬೇಕಾ ಅಥವಾ ಮೆಡಿಸಿನ್ ಇಂದನೇ ಕ್ಯೂರ್ ಆಗುತ್ತೆ ಇಲ್ಲ ಹೋಮ್ ರೆಮಿಡಿ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರಲ್ವಾ. ಅವಾಗ ನಾವೇನ್ ಹೇಳ್ತೀವಿ, ಇಲ್ಲ ಫಸ್ಟ್ ನಾವು ಕಷ್ಟಪಡೋದಕ್ಕೆ ಯಾರು ಒಪ್ಪಲ್ಲ, ಮೆಡಿಸಿನ್ ಇಂದನೇ ಕೊಡಿ ಅಂತ ಹೇಳ್ತೀವಿ. ಸೊ ಹಾಗೆ ಎನಿ ಹೌ ಚಾಯ್ಸಸ್ ಇರುತ್ತೆ, ನಮ್ಗೆ ಆಪ್ಷನ್ಸ್ ಇರುತ್ತೆ, ಆಪ್ಷನ್ ಇದ್ದ ಚೂಸ್ ಮಾಡ್ಕೊಳ್ತೀವಿ. ಇಲ್ಲೂ ಸಹ ಏನಂದ್ರೆ 800 ಹಾಸ್ಪಿಟ್ಲ್ಗಳಲ್ಲೂ ಕೂಡ ರೇಖಿಯನ್ನ ಪ್ರಯೋಗ ಮಾಡಿ ರಿಸಲ್ಟ್ ಮಾಡಿದ್ದಾರೆ. ಅದರಿಂದ ಉತ್ತಮ ಪರಿಣಾಮ ಏನು ಅಂತ ಹೇಳಿದ್ರೆ ಗುಣಮುಖ ಆಗಿರುವಂತ ರಿಸಲ್ಟ್ ಇದೆ. ಹಾಗೆ ನಿನ್ನೆ ನಾವೇನ್ ತಿಳ್ಕೊಂಡ್ವಿ, ಪಂಚಕೋಶಗಳ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಶರೀರದಲ್ಲಿ ಯಾವೆಲ್ಲ ಕೋಶಗಳು ಬರ್ತವೆ ಅಂತ ಹೇಳಿ ನಾವು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಅದಾದ ನಂತರ ನಮ್ಮ ಕೋಶಗಳು ಯಾವ್ದಾವ್ದು ಬರುತ್ತೆ, ಅನ್ನಮಯ ಕೋಶ ಈ ಶರೀರ ಆಗಿದೆ, ಪ್ರಾಣಮಯ ಕೋಶ ಉಸಿರಾಗಿದೆ, ಮನೋನ್ಮಯ ಕೋಶ ಅಂದ್ರೆ ನಮ್ಮ ಮನಸ್ಸು ಚೈತನ್ಯ ಅಂತ ಚಿತ್ತ ಅಂತ ಹೇಳ್ತೀವಿ, ವಿಜ್ಞಾನಮಯ ಕೋಶ ಆತ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು, ಹಾಗೇನೆ ಆನಂದಮಯ ಕೋಶ ಅಂದ್ರೆ ಎಲ್ಲವನ್ನ ಮೀರಿದಂತ ಇದು ಏನಂದ್ರೆ ಪರಬ್ರಹ್ಮ ಸ್ಥಿತಿಯನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಈ ರೀತಿಯಾಗಿ ಪಂಚಕೋಶಗಳನ್ನ ನಾವಿಲ್ಲಿ ನೋಡ್ಬಹುದಾಗಿದೆ. ಅದಾದ ನಂತರ ನಾವು 7 ಚಕ್ರ 7 ಚಕ್ರಗಳ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಶರೀರದಲ್ಲಿ ಯಾವೆಲ್ಲ ಚಕ್ರಗಳಿರ್ತವೆ ಆ ಪಾಯಿಂಟ್ಸ್ ಗಳನ್ನ ನಾವು ತಿಳ್ಕೊಂಡ್ವಿ. ಯಾವ್ದ್ಯಾವ್ದು, ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ವಿಶುದ್ಧಿ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ ಮತ್ತೆ ಸಹಸ್ರಾರ ಚಕ್ರ ಅಂತ ಹೇಳಿ ನಾವು ನೋಡ್ತಾ ಹೋಗಿದ್ವಿ. ಓಕೆ, ಅದಾದ ನಂತರ ಇಲ್ಲಿ ಇವತ್ತು ನಾವು ವಿಶೇಷವಾಗಿ ತಿಳ್ಕೊಳ್ಳುವಂಥದ್ದು ಯಾವುದು ಅಂತ ಹೇಳಿದ್ರೆ, ರೇಖಿಯ ಒಂದು ಪಂಚತತ್ವಗಳು ಅಂತ ಹೇಳಿ. ರೇಖಿಯ ಪಂಚತತ್ವಗಳ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡ್ವಿ. ಯಾರೆಲ್ಲ ಈಗ ನಾವು ಇವತ್ತು ಏನೇನು ಥಿಂಗ್ಸ್ ಗಳನ್ನ ಜೋಡಿಸ್ಕೋಬೇಕು ಅಂತೇಳಿ ಇವತ್ತು ಮೆಸೇಜ್ ಕಳ್ಸಿದ್ವಲ್ವಾ, ಗ್ರೂಪ್ ಅಲ್ಲಿ ಎಲ್ರಿಗೂ ಬಂದಿದೆ. ಯಾರೆಲ್ಲ ಇವತ್ತು ಯೆಲ್ಲೋ ಕಲರ್ ಶೀಟು, ಸ್ಕೆಚ್ ಪೆನ್ನು ಅಥವಾ ರೆಡ್ ಪೆನ್ ಇಟ್ಕೊಂಡಿದ್ದೀರಿ, ಹ್ಯಾಂಡ್ ವೇವ್ ಮಾಡ್ಬೋದಾ ನೀವೆಲ್ರು? ಯಾರ್ಯಾರು ಇಟ್ಕೊಂಡಿದ್ದೀರಿ? ಓಕೆ ಓಕೆ ಓಕೆ, ಸಾಕಷ್ಟು ಜನ ಇಟ್ಕೊಂಡಿದ್ದೀರಿ. ಓಕೆ, ಪ್ರಮೋದಿನಿ ಮ್ಯಾಮ್ ಇಟ್ಕೊಂಡಿಲ್ವಾ? ಸಂಜಯ್ ಸರ್ ಇಟ್ಕೊಂಡಿಲ್ವಾ? ಓಕೆ, ನಿಮ್ಗೆಲ್ಲ ರೀಸನ್ ಇರುತ್ತೆ, ಲೇಟ್ ಆಯ್ತು, ನಾವ್ ನೋಡಿಲ್ಲ, ಸಾಯಂಕಾಲ ಕಳ್ಸಿದ್ರಿ, ನಾವ್ ಶಾಪಿಗೆ ಎಲ್ಲಿ ಹೋಗ್ಬೇಕು ಅಲ್ವಾ, ಸ್ಟೇಷನರಿಗೆ ನಾವ್ ಹೆಂಗ್ ಹೋಗ್ಬೇಕು, ಬುಕ್ ಸ್ಟಾಲಿಗೆ ಹೆಂಗ್ ಹೋಗ್ಬೇಕು, ಪಕ್ಕ 100% ಎಲ್ಲೋ. ಹಾ, ಕರೆಕ್ಟ್ ಕರೆಕ್ಟ್. ಎಲ್ಲೋನ ತಕ್ಷಣನೇ ಬೇಕು ಅಂತ ಹೇಳಿ ಕೆಲವರಿಗೆ ಎಲ್ಲೋ ಸಿಗೋದಿಲ್ಲ, ಅವ್ರಿಗೆ ಆಪ್ಷನ್ ಇದೆ, ವೈಟ್ ಶೀಟ್ ಅಲ್ಲಿ ನೀವು ಯೂಸ್ ಮಾಡ್ಬೋದು. ಆದ್ರೆ ನಾಳೆ ನಿಮ್ಗೆ ಏನ್ ಮಾಡಿ ಅಂದ್ರೆ ಬುಕ್ ಸ್ಟಾಲ್ ಇಂದ ತರ್ಸ್ಕೊಳ್ಳಿ. ಹ, ಬುಕ್ ಸ್ಟಾಲ್ ಇಂದ ತರ್ಸ್ಕೊಂಡು ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತೀರಿ, ಹೇಗ್ ಮಾಡ್ತೀರಿ, ಏನ್ ಮಾಡ್ತೀರೋ ಗೊತ್ತಿಲ್ಲ. ನಾಳೆ ಕ್ಲಾಸ್ ಅಲ್ಲಿ ಶ್ರೀದೇವಿ ಅಮ್ಮ ಕ್ಲಾಸ್ ತಗೊಳ್ತಾರೆ, ಬಹಳ ಇಂಪಾರ್ಟೆಂಟ್ ಕ್ಲಾಸ್ ನಾಳೆ ಅವ್ರು ತಗೊಳ್ತಾ ಇರೋದ್ರಿಂದ ನಾಳೆ ನೀವೆಲ್ಲರೂ ಹೇಗ್ ರೆಡಿ ಇರ್ಬೇಕು ಅಂದ್ರೆ ಎಲ್ಲೋ ಶೀಟು ನಾಳೆ ರೆಡಿ ಇರಬೇಕು. ಇವತ್ ಬೇಕಾದ್ರೆ ನೀವು ಕಚ್ಚಾ ರಫ್ ಬುಕ್ ಅಲ್ಲಿ ಬರ್ಕೊಳ್ಳಿ ಪಂಚತತ್ವಗಳನ್ನ, ಆದ್ರೆ ನಾಳೆಗೆ ಹೆಂಗ್ ಚಂದ ಚಂದ ಬರೀಬೇಕು ಅಂದ್ರೆ ನಿಮ್ಗೆ ದೀಕ್ಷೆ ಕೊಡೋ ದಿನ ಅದು ನಿಮ್ ಎದುರುಗಡೆ ಇರ್ಬೇಕಾಗತ್ತೆ. ಓಕೆನಾ, ದೀಕ್ಷೆ ಕೊಡೋ ದಿನ ಅದನ್ನ ನೀವ್ ಎದುರುಗಡೆ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾಳೆ, ಇವತ್ತು ಬರಿಬೇಡಿ, ಯಾಕೆಂದ್ರೆ ಬರಿತಾ ಬರಿತಾ ಬರೆಯುವಾಗ ಏನಾಗುತ್ತೆ, ಏನಾದ್ರು ಮಿಸ್ಟೇಕ್ ಆದ್ರೆ ಮತ್ತೆ ಯೆಲ್ಲೋ ಶೀಟ್ ವೇಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ಇವತ್ತೇನ್ ಮಾಡಿ ಅಂದ್ರೆ ಕಚ್ಚಾ ಅಂತ ಹೇಳ್ತೀವಲ್ವಾ, ಒಂದು ರಫ್ ನೋಟ್ ಬುಕ್ ಅಲ್ಲಿ ಬರ್ಕೊಳ್ಳಿ ಪಂಚತತ್ವಗಳು ಯಾವ್ದ್ಯಾವ್ದು ಅಂತೇಳಿ. ಅದಾದ ನಂತರ ನಾಳೆ ನೀಟಾಗಿ ಬರ್ದು, ನಾಳೆ ಅಮ್ಮ ಕ್ಲಾಸ್ ಅಲ್ಲಿ ಕೇಳ್ತಾರೆ, ನೀವೆಲ್ರೂ ಕೂಡ ಅದನ್ನ ಏನ್ ಮಾಡ್ಬೋದು ಅಂದ್ರೆ ನೀವು ಶೋ ಮಾಡ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ, ಇವತ್ತು ವೈಟ್ ಶೀಟ್ ಅಲ್ಲಿ ಬರ್ಕೊಳ್ಳಿ, ನಾಳೆ ಕೆಂಪು ಒಂದು ಡ್ರಾಯಿಂಗ್ ಶೀಟ್ ಇಲ್ಲ ಅಂದ್ರೆ A4 ಶೀಟ್ ಕೂಡ ಸಿಗುತ್ತೆ, ಹಳದಿ ಬಣ್ಣದ್ದು. ಸ್ಕೆಚ್ ಪೆನ್ ಅಲ್ಲಿ ಬರೀರಿ, ಪೆನ್ ಅಲ್ಲಿ ಬರುತ್ತೇಳು ಕಾಣಿಸುತ್ತದು, ಹಾಗಾಗಿ ಸ್ಕೆಚ್ ಪೆನ್ ಬಳಸ್ಬೋದು. ಓಕೆನಾ, ಇವಾಗ ಯಾರು ಏನ್ ಮಾಡಿ ಅಂದ್ರೆ ಇವಾಗ ಎಲ್ಲ ಶೀಟ್ ಅಲ್ಲಿ ಬರಿಬೇಡಿ, ಇಟ್ಕೊಂಡಿರಿ. ಡನ್. ಹಾ, ಓಕೆ. ಸೊ ಹಾಗಾದ್ರೆ ಈಗ ನಾವು ಪಂಚತತ್ವಗಳನ್ನ ಬರೆಯೋಣ. ರೆಡಿ ಇದ್ದೀರಾ? ರೇಖೀಯ ಪಂಚತತ್ವಗಳು ಅಂತೇಳಿ ಹೆಡ್ಲೈನ್ ಆಗ್ತದೆ. ರೇಖೀಯ ಪಂಚತತ್ವಗಳು, 5 ಪ್ರಿನ್ಸಿಪಲ್ಸ್ ಆಫ್ ರೇಖಿ ಅಂತೇಳಿ. ಮೊದಲನೇ ಪಾಯಿಂಟ್ ಆಗಿದೆ, ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ಬಿ ಆಂಗ್ರಿ. ಇಂಗ್ಲಿಷ್ ಅಲ್ಲಿ ಆದ್ರೆ ಇಂಗ್ಲಿಷ್ ಅಲ್ಲಿ ಬರ್ಕೊಳ್ಳಿ, ಕನ್ನಡದಲ್ಲಿ ಹೇಳ್ತೀನಿ. ಇಂದು ನಾನು
ಕೋಪ ಮಾಡಿಕೊಳ್ಳುವುದಿಲ್ಲ. ಇಂದು ನಾನು ಕೋಪ ಮಾಡಿಕೊಳ್ಳುವುದಿಲ್ಲ. ಯಾರ್ಯಾರು ಬರೆದ ಮೇಲೆ ಹ್ಯಾಂಡ್ ವೇವ್ ಮಾಡಿ. ಅರ್ಜೆಂಟ್ ಅಲ್ಲಿ ಬರಿಬೇಡಿ, ಇದು ಬೇಕಾಗುತ್ತೆ, ಯಾಕೆ ನಿಮ್ ದೀಕ್ಷೆ ದಿನ ಬೇಕಾಗುತ್ತೆ. ಫಾಸ್ಟ್ ಅಲ್ಲಿ ಬರೋದು ನಾವೆಲ್ಲೂ ಹೋಗ್ಬೇಕಾಗಿಲ್ಲ. 1 hour ನಾವ್ ಇಲ್ಲಿ ತೊಡಗಿಸ್ಕೊಂಡ್ವಿ ಅಂದ್ರೆ ನೀವ್ ನೋಡಿ ನಿಮ್ ಜೀವನದಲ್ಲಿ ಎಂತ ಒಂದು ಅನುಭವನ ಪಡಿತೀರಿ. ಮುಂದಿಂದ ನಾವ್ ಹೇಳ್ತೀವಿ ಸರ್. ಓಕೆ, ಮುಂಚೆನೆ ಕ್ಲಾಸ್ ಅಟೆಂಡ್ ಮಾಡಿದಾರೆ ಅನ್ಸುತ್ತೆ ಅವರು ಹಿಂದಿನ ಸರಿ, ಅದಕ್ಕೆ ಮುಂದಿನ ಹೇಳ್ತಾ ಇದಾರೆ. ಓಕೆ, ಸೊ ಇಂದು ನಾನು ಕೋಪ ಮಾಡಿಕೊಳ್ಳುವುದಿಲ್ಲ ಬರದ್ರ. ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ನೋಡೋಣಂತೆ. ನಿಮ್ಗೆ ಸಿಂಬಲ್ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಬರ್ಕೊಳ್ಳೋಣ. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ವರಿ. ಸೆಕೆಂಡ್ ಒನ್, ಎರಡನೇದ್ ಬರ್ಕೊಳ್ಳಿ. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ವರಿ. ಇಂದು ನಾನು ಚಿಂತೆಯನ್ನ ಮಾಡೋದಿಲ್ಲ. ಇಂದಿಗೆ ಅಂತಾನು ಬರುತ್ತೆ. ಇಂದು ನಾನು ಚಿಂತೆಯನ್ನ ಮಾಡುವುದಿಲ್ಲ. ಇಂದು ನಾನು ಚಿಂತೆಯನ್ನ ಮಾಡುವುದಿಲ್ಲ. ಆಯ್ತಾ? ಆಯ್ತು ಅಂದ್ರೆ ಮುಂದೆ ಹೋಗ್ತೀನಿ. ಆಯ್ತಾ? ಡನ್. ಮೂರನೇದು, ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಗ್ರೇಟ್ಫುಲ್. ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಗ್ರೇಟ್ಫುಲ್. ಒಂದೇ ಸೆಕೆಂಡ್. ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಗ್ರೇಟ್ಫುಲ್. ಇಂದು ನಾನು ನನಗೆ ಏನೆಲ್ಲ ದೊರೆತಿದೆಯೋ ಅದಕ್ಕೆ ಗ್ರೇಟ್ಫುಲ್ ಆಗಿದ್ದೇನೆ. ನನಗೆ ಏನೆಲ್ಲ ದೊರೆತಿದೆಯೋ ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೇನೆ, ಧನ್ಯನಾಗಿದ್ದೇನೆ, ಕೃತಜ್ಞನಾಗಿದ್ದೇನೆ. ನಾಲ್ಕನೇದು, ಜಸ್ಟ್ ಫಾರ್ ಟುಡೇ ಐ ವಿಲ್ ಡೂ ಮೈ ವರ್ಕ್ ಹಾನೆಸ್ಟ್ಲಿ. ಜಸ್ಟ್ ಫಾರ್ ಟುಡೇ ಐ ವಿಲ್ ಡೂ ಮೈ ವರ್ಕ್ ಹಾನೆಸ್ಟ್ಲಿ. ಇಂದು ನಾನು ನನ್ನ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಇಂದು ನಾನು ನನಗೆ ಸಿಕ್ಕಿರುವಂತಹ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡುತ್ತೇನೆ. ಐದನೇದು, ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಕೈಂಡ್ ಎವ್ರಿ ಲಿವಿಂಗ್ ಬೀಯಿಂಗ್. ನಾನು ನನ್ನ ನೆರೆಹೊರೆಯವರನ್ನು ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆಹೊರೆಯವರನ್ನ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಬರ್ದಾಯ್ತು ಅಂದ್ರೆ ನೀವು ಓಕೆ. ನಾಗೇಂದ್ರ ಸರ್ದಾಗಿದೆ. ಡನ್, ಆಲ್ಮೋಸ್ಟ್ ಎಲ್ರದ್ದು ಆಗಿದೆ. ಓಕೆ, ಇನ್ನೊಂದ್ಸರಿ ನೋಡೋಣ, ವಿತ್ ಪಿಕ್ಚರ್ ಸಮೇತ ನಾವು ನೋಡೋಣ. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಮೊದಲನೇ ಪ್ರಿನ್ಸಿಪಲ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸಿಟ್ಟು. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ಬಿ ಆಂಗ್ರಿ. ಇಂದು ನಾನು ಕೋಪ ಮಾಡಿಕೊಳ್ಳುವುದಿಲ್ಲ. ಇಂದಿಗೆ ನಾನು ಕೋಪ ಮಾಡಿಕೊಳ್ಳುವುದಿಲ್ಲ. ಎರಡನೇದು, ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ವರಿ. ಇಂದು ನಾನು ಚಿಂತೆಯನ್ನ ಮಾಡುವುದಿಲ್ಲ. ಮೂರನೇದು, ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಗ್ರೇಟ್ಫುಲ್. ಇಂದು ನಾನು ನನಗೇನೆಲ್ಲ ಸಿಕ್ಕಿದೆಯೋ ಅದಕ್ಕೆ ಕೃತಜ್ಞನಾಗಿದ್ದೇನೆ, ಧನ್ಯನಾಗಿದ್ದೇನೆ.
ಯೂನಿವರ್ಸ್ಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇಂದು ನನಗೇನೆಲ್ಲ ಸಿಕ್ಕಿದೆಯೋ ಅದಕ್ಕಾಗಿ ನಾನು ಯೂನಿವರ್ಸ್ಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಮತ್ತೆ 4ನೇದಾಗಿದೆ, ಜಸ್ಟ್ ಫಾರ್ ಟುಡೇ ಐ ವಿಲ್ ಡೂ ಮೈ ವರ್ಕ್ ಹಾನೆಸ್ಟ್ಲಿ. ಇಂದು ನನಗೆ ಸಿಕ್ಕಿರುವಂತ ಕೆಲಸ ಕಾರ್ಯಗಳನ್ನ ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡುತ್ತೇನೆ. ಎಸ್ಪೆಷಲಿ ಇದು ಹೆಣ್ಮಕ್ಳಿಗೆ ಅಪ್ಲೈ ಆಗ್ಬೇಕಾಗಿದೆ ಅಲ್ವಾ? ನಾವೇನ್ ಮಾಡ್ತೀವಿ, ಬರೇ ನಾನೇ ಮಾಡ್ಬೇಕೆಲ್ಲ, ಮಾಡೋದ್ ನಾವೇ ಆಗಿರುತ್ತೆ, ಆದ್ರೂ ಬೈಕೊಂಡ್ ಮಾಡ್ತೀವಲ್ವಾ? ನಮ್ಮನ್ ಬಿಟ್ರೆ ಯಾರು ಮಾಡಲ್ಲ, ನಾವೇ ಮಾಡ್ಬೇಕಾಗಿರುತ್ತೆ. ಈಗ ಅಮ್ಮ ಅಂದ್ರೆ ಅಡ್ಗೆ ಮಾಡೋದ್ ಕೆಲ್ಸ, ಮಕ್ಳಿಗೆ ಊಟ ಬಡಿಸ್ಕೊಡೋದು, ಎಲ್ಲಾರನ್ನ ಕಳಿಸ್ಕೊಡೋದು, ಮನೆ ನಿಭಾಯಿಸ್ಕೊಂಡು ಹೋಗೋದೇ ನಮ್ ಕೆಲ್ಸ. ನಾವ್ ಅದ್ ಬಿಟ್ಟು ಬೇರೆ ಮಾಡೋದಿಲ್ಲ, ಆದ್ರೂ ಏನ್ ಮಾಡ್ತೀವಿ, ಬೈಕೊಂಡ್ ಮಾಡ್ತಾ ಇರ್ತೀವಿ. ಸೊ ಏನ್ ಮಾಡ್ತೀವಿ, ನಮ್ ಎನರ್ಜಿನ ಕಳ್ಕೊಳ್ತಾ ಇರ್ತೀವಿ ಅಲ್ವಾ? ಹೌದಲ್ವಾ? ಲೀಲಾ ಮೇಡಮ್ ಏನ್ ಹೇಳ್ತೀರಿ? ಹೌದಲ್ವಾ? ಗೀತಾ ಮ್ಯಾಮ್ ಏನ್ ಅನ್ಸುತ್ತೆ? ಇಲ್ಲ ಗೀತಾ ಮೇಡಮ್ ನನಗ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಗುಡ್ ಗುಡ್. ರೇಖಾ ಮ್ಯಾಮ್ ನೀವೇನಂತೀರಿ? ಹೌದಾ ಇಲ್ವಾ? ಮಾಡ್ತೀರಾ? ಯಾವಾಗ್ಲೂ ಮಾಡಲ್ಲ, ಕೆಲವು ಟೈಮ್ಸ್ ಬೇಜಾರಾದಾಗ, ತುಂಬಾ ವರ್ಕ್ ಇದ್ದಾಗ ಹಂಗ ಅನ್ಸುತ್ತೆ. ಓಕೆ, ನಮ್ಮನ್ನ ಯಾರು ಅರ್ಥ ಮಾಡ್ಕೋಬೇಕು ಅಂತಾನೆ ಅನ್ಸುತ್ತಲ್ವಾ? ಸೊ ಓಕೆ, ನೆಕ್ಸ್ಟ್ ಏನಿದೆ, ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಕೈಂಡ್ ಎವ್ರಿ ಲಿವಿಂಗ್ ಬೀಯಿಂಗ್. ಇಂದು ನಾನು ನನ್ನ ನೆರೆಹೊರೆಯವರನ್ನ, ನನ್ನ ಸುತ್ತಮುತ್ತಲಿರುವವರನ್ನ, ಅವರ ಮೇಲೆ ಪ್ರೀತಿ ಮತ್ತು ಕಾಳಜಿಯನ್ನ ತೋರಿಸುತ್ತೇನೆ. ಇಲ್ಲಿ ಇದೆ ನೋಡಿ, ಇದು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೀವು ಸ್ಕ್ರೀನ್ ಶಾಟ್ ತಗೊಳ್ರಿ, ಅಂದ್ರೆ ಕೆಲವ್ರಿಗೆ ಗೊತ್ತಾಗ್ಲಿಲ್ದ್ರೆ ಝೂಮ್ ಇಂದನೇ ಎಕ್ಸಿಟ್ ಆಗ್ಬಿಡ್ತಾರೆ. ಹಾಗಾಗಿ ಹುಷಾರಾಗಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಬೇಕಾದ್ರೆ. ಓಕೆ, ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಆಯ್ತು ಅಂದ್ರೆ ನೀವು ಹ್ಯಾಂಡ್ ವೇವ್ ಮಾಡಿದ್ರೆ, ತಮ್ ತೋರಿಸಿದ್ರೆ ನಾನು ನೆಕ್ಸ್ಟ್ ಹೋಗ್ತೀನಿ. ಇದೆಲ್ಲ ನಾಳೆಗೆ ಬರುತ್ತೆ. ಓಕೆ, ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ನಾಳೆ ತಿಳ್ಕೊಳ್ತೀರಿ. ಈಗ ಹಾಗಾದ್ರೆ ನಾವು ಎಲ್ಲಿಗೆ ಬರೋಣ ಅಂದ್ರೆ, ರೇಖಿಯ ಪಂಚತತ್ವಗಳೇನಿದೆಯೋ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ. ಈ ಪಂಚತತ್ವಗಳೇನಿದೆಯಲ್ಲ, ಇದು ನಿಜಕ್ಕೂ ನಮ್ ಲೈಫ್ ಅಲ್ಲಿ ನೀವು ದೃಢವಾಗಿ 21 ದಿನ ಇದನ್ನ ಬರೀಬೇಕು. ರೆಡಿ ಇದ್ದೀರಾ? ಯಾರು ರೆಡಿ ಇದ್ದೀರಿ? ಗುಡ್. 21 ದಿನ ಕಂಟಿನ್ಯೂಸ್ ಆಗಿ ಇದನ್ನ ಬರಿಬೇಕು. ಯಾಕೆ ಅಂತ ಹೇಳಿದ್ರೆ, ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳಿಕ್ಕೆ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ನಮ್ಗೆ ಅಡಿಪಾಯ ಅಂತ ಹೇಳ್ತೀವಿ, ನಾವು ಮೂಲ ಅಂತ ಹೇಳ್ತೀವಲ್ವಾ? ಈಗ ಒಂದು ಚೇರ್ ಇದೆ ಅಂದ್ರೆ ಅದಕ್ಕೆ 4 ಕಾಲು ಇರ್ಬೇಕು. 4 ಇಲ್ಲ 3 ಇದೆ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ಕೂರ್ತೀವ ನಾವು, ಬಿದ್ದೋಗ್ಬಿಡುತ್ತಲ್ವಾ? ಹಾಗೆ ಇದು ಏನಂದ್ರೆ ರೇಖೆಯಲ್ಲಿ ಅಡಿಪಾಯ ಅಂತ ಹೇಳ್ತೀವಿ, ರೇಖೆಯ ಪಂಚತತ್ವಗಳು ಅಂತ ಹೇಳ್ತೀವಿ. ಈ ಪಂಚತತ್ವಗಳನ್ನ ನಮ್ಮ ಲೈಫ್ ಅಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಳ್ಳೋ ಕೆಲವರೆಲ್ಲ ಇರ್ತೀವಿ, ರೇಖೆ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿರುತ್ತೆ, ಬೇರೆ ಬೇರೆ ರೇಖೆಯನ್ನ ಕಲ್ತಿರ್ತೀವಿ, ಮಾಡ್ಕೊಳಕ್ಕಾಗಿಲ್ಲ. ಆಯ್ತು, ಹಿಂದಿಂದ ಆಯ್ತು, ಇವತ್ತಿಂದ ನಾನು ಆ ಪ್ರಯತ್ನವನ್ನ ಮಾಡ್ತೀನಿ ಅಂತ ನಮಗೆ ನಾವು ಚಾಲೆಂಜ್ ತಗೊಳ್ಳೋಣ. ಯಾರ ರೆಡಿ ಇದೀರಿ ತಗೊಳಕ್ಕೆ? ತಮ್ ಶೋ ಮಾಡ್ಬೋದಾ? ಓಕೆ, ಗುಡ್, ಎಲ್ರು ರೆಡಿ ಇದ್ದೀರಿ. ಓಕೆ, ಹಂಗೆ ಎಲ್ರು ನಾವು ಪಾಲಿಸಿದ್ವಿ ಅಂತ ಹೇಳಿದ್ರೆ ನಮ್ಗೆ ಇಷ್ಟೇ ನಾವು ತಿದ್ಕೊಂಡ್ರೆ ಸಾಕು ನಮ್ ಜೀವನದಲ್ಲಿ, ಬೇರೆ ಏನು ನಾವು ಮಾಡುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ಏನ್ ಮಾಡಿದೆ ಅಂದ್ರೆ, ರೇಖೆಯಲ್ಲಿ ಈ ಒಂದು 5 ಪ್ರಿನ್ಸಿಪಲ್ಸ್ ನ ಕೊಟ್ಟಿದ್ದಾರೆ. ನಾವು ಪ್ರತಿಯೊಬ್ರು ಯಾರೆಲ್ಲ ಇದ್ದೀವಿ, ಹ್ಯೂಮನ್ ಬೀಯಿಂಗ್ಸ್ ಯಾರಿದ್ದೀವಿ, ನಾವು ಒಂದೊಂದೇ ಈ ಒಂದು ಪ್ರಿನ್ಸಿಪಲ್ ಗಳನ್ನ ಅಳವಡಿಸ್ಕೊಂಡ್ವಿ ಅಂತ ಹೇಳಿದ್ರೆ, ನಮ್ಮ ಪರಿವರ್ತನೆಯನ್ನ, ನಮ್ಮ ಸಕ್ಸಸ್ನ, ನಮ್ಮ ಆರೋಗ್ಯವನ್ನ ತಡೆಯೋರು ಯಾರು ಇರೋದಿಲ್ಲ. ನಮ್ಮ ಜೀವನದಲ್ಲಿ ನನಗ್ ಬೇಕಾಗಿರುವಂತದ್ದು, ನಾನು ಅನ್ಕೊಂಡಿರೋ ಜೀವನ ನಡೆಸ್ಲಿಕ್ಕೆ ಯಾರು ನಮ್ಗೆ ಅಡ್ಡಿ ಬರೋದಿಲ್ಲ. 100%? 100% ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಗುರು ಇದಾರಲ್ಲ ಶ್ರೀದೇವಿ ಅಮ್ಮ, ಅವರು ಅಷ್ಟೇ, ಅವ್ರ ಲೈಫ್ ಅಲ್ಲಿ ಬಹಳ ಆರೋಗ್ಯ ಸಮಸ್ಯೆ ಬಂದಿತ್ತು ಅವ್ರಿಗೆ. ಏನಾಯ್ತು ಅಂದ್ರೆ ಥೈರಾಯ್ಡ್ ಇತ್ತು. ಥೈರಾಯ್ಡ್ ಅವರು ರೇಖೆಯಿಂದನೇ ಕ್ಯೂರ್ ಮಾಡ್ಕೊಂಡಿದ್ದು. ಹಾಗೇನೆ ಅವ್ರಿಗೆ ಕ್ಯಾನ್ಸರ್ದು ಟ್ಯೂಮರ್ ಸಹ ಇತ್ತು ಬೆನ್ನಲ್ಲಿ ಅವ್ರಿಗೆ. ಅದನ್ನ ಡಾಕ್ಟರ್ ಹತ್ರ ಹೋದ್ರೆ ಎಲ್ಲಿ ಮತ್ತೆ ಆಪರೇಷನ್ ಮಾಡ್ತಾರೆ, ಕ್ಯಾನ್ಸರ್ ಅಂತ ಸಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿ, ಅವ್ರಿಗೆ ಹಾಸ್ಪಿಟಲ್ ಅಂದ್ರೆ ಸ್ವಲ್ಪ ಅಲರ್ಜಿ ಅವ್ರಿಗೆ. ಹಾಸ್ಪಿಟಲ್ ಅಂದ್ರೆ ಮೊದ್ಲಿಂದನು. ಈಗಂತ ಅವ್ರು ಹಾಸ್ಪಿಟಲ್ಗೆ ಹೋಗೋ ನೆಸೆಸರಿನೇ, ಯಾಕೆಂದ್ರೆ ಏನಾದ್ರೂ ರೇಖೆಯಿಂದನೇ ಹೀಲ್ ಮಾಡ್ಕೊಳ್ತಾರ ಅವ್ರು. ಅವರು ಅವರ ಲೈಫ್ ಅಲ್ಲಿ ರೇಖೆಯನ್ನ ಅಳವಡಿಸ್ಕೊಳ್ತಾ ಬಂದ್ರು. ಮತ್ತೆ ಮೇನ್ ಆಗಿ ಅವರು ಒಂದು ಸಮಯದಲ್ಲಿ ಅವ್ರ ಮಗಳನ್ನ ಕಳ್ಕೊಂಡ್ರು. 10 ವರ್ಷದ ಮಗಳಿದ್ಲು ಅವ್ರಿಗೆ, ನಿವೇದಿತಾ ಅಂತೇಳಿ. ನಾವ್ ಯಾವಾಗ್ಲೂ ಹೇಳ್ತೀವಲ್ಲ, ನಿವೇದಿತಾ ಹುಗ್ಗ ಟ್ರೈನರ್ಸ್ ಅಕಾಡೆಮಿ ಅಂತ ಹೇಳ್ತೀವಿ. ನಿವೇದಿತಾ ಯಾರು ಅಂತ ಹೇಳಿದ್ರೆ, ಶ್ರೀದೇವಿ ಅಮ್ಮ ನನ್ನ ಗುರುಗಳಿದಾರಲ್ಲ ಅವ್ರ ಮಗಳು. ಅವಳು 10 ವರ್ಷದವಳಿದ್ದಾಗ ಅವಳಿಗೆ ಡೆಂಗ್ಯೂ ಪಾಸಿಟಿವ್ ಆಗಿ
ಸರಿಯಾಗಿ ಟ್ರೀಟ್ಮೆಂಟ್ ಸಿಗದೆ ಅವಳು ಶರೀರ ಬಿಟ್ಲು, ತೀರ್ಕೊಂಡ್ಲು. ಅವಾಗಿಂದ ಅವ್ರು ಬಹಳ ಡಿಪ್ರೆಷನ್ಗೆ ಹೋದ್ರು. ಸತತ 3 ವರ್ಷ ಶ್ರೀದೇವಿ ಅಮ್ಮ ಡಿಪ್ರೆಷನ್ಗೆ ಹೋದ್ರು. ಸಾಯೋದೊಂದೇ ಮಾರ್ಗ ಅನ್ನೋದಷ್ಟೇ ಅವ್ರಿಗಿತ್ತು. ಏನು ಅಂತ ಹೇಳಿದ್ರೆ, ಅವ್ರು ಚಿಕ್ಕವರಿದ್ದಾಗ 10 ವರ್ಷದವಳು ಇದ್ದಾಗ ಶ್ರೀದೇವಿ ಅಮ್ಮ ಅವ್ರ ತಾಯಿಯನ್ನ ಕಳ್ಕೊಂಡ್ರು. 10 ವರ್ಷದವಳು ಇದ್ದಾಗ ತಾಯಿಯನ್ನ ಕಳ್ಕೊಂಡ್ರು. ತಾಯಿ ಪ್ರೀತಿ ಇಲ್ದೆ, ತಾಯಿ ಮಮತೆ ವಾತ್ಸಲ್ಯ ಇಲ್ದೆ ಆ ಚಿಕ್ಕಮ್ಮನ ಅಡಿಯಲ್ಲಿ ಬೆಳೆದ್ರು. ಗೊತ್ತಿರುತ್ತಲ್ಲ ತಾಯಿ ಜೊತೆ ಹೇಗ್ ಬೆಳಿಬೇಕು ಅಂತೇಳಿ. ಅವ್ರು ಓದ್ಲಿಕ್ಕೂ ಸಹ ಇವ್ರಿಗೆ ಬಿಡ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಇವ್ರು ಅಲ್ಲಿ ಇರಕ್ಕಾಗ್ದೇನೆ ಮತ್ತೆ ಅವರ ಚಿಕ್ಕಪ್ಪ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಇವ್ರನ್ನ ಬೆಳೆಸಿದ್ರು. ಅಲ್ಲಿಂದ ಕಷ್ಟಪಟ್ಟವ್ರು ಬಂದ್ರು, ಓದಿ ಜಾಬ್ ತಗೊಂಡ್ರು. ಜಾಬ್ ತಗೊಂಡು ಈಗ ನಮ್ ಸಂಸಾರ ಸರಿ ಹೋಗಿದೆ ಅಂತೇಳಿ ಒಂದೇನೋ ಒಂದು ಸುಧಾರಣೆಗೆ ಬಂದಿತ್ತು. ಎಲ್ಲರ ರೀತಿ ಒಂದು ಉತ್ತಮ ಸಂಸಾರ ನಡೆಸ್ತಾ ಇದ್ರು. ಆ ಟೈಮಲ್ಲಿ ಅಚಾನಕ್ ಆಗಿ ಮಗಳು ತೀರ್ಕೊಂಡ್ರು. ಮಗಳು ತೀರ್ಕೊಂಡ್ಮೇಲೆ ಅವ್ರಿಗೆ ನನ್ ಜೀವನದಲ್ಲಿ ಬರೀ ಇದೇನಾ, ನಾನ್ ಏನ್ ಅನ್ಯಾಯ ಮಾಡಿದೀನಿ ಅಂತ ಹೇಳಿ ಮತ್ತೆ ಡಿಪ್ರೆಷನ್ಗೆ ಹೋದ್ರು ಅವ್ರು. ಆ ಡಿಪ್ರೆಷನ್ಗೆ ಇಷ್ಟು ಹೋಗಿದ್ರು ಅಂದ್ರೆ, ಅವ್ರು ಬಸ್ಸಲ್ಲಿ ಕುತ್ಕೊಂಡೆ ಡ್ಯೂಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲಿ ಇಳಿಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅಂತ. ಅಲ್ಲಿಂದ ಏನ್ ಮಾಡ್ಬೇಕು, ಮತ್ತೆ ಎಲ್ಲಿಗ್ ಬರ್ಬೇಕು ಅಂತ ಗೊತ್ತಿಲ್ಲ. ಕಂಡಕ್ಟರ್ ಹೋಗಿ ಸೇಫ್ ಆಗಿ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅದಾದ ನಂತರ ಮತ್ತೆ ಇಲ್ಲಿ ಬಂದ್ಮೇಲೆ ಹೀಗೆ ಬಸ್ನವರೇ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಯಾರೆಲ್ಲ ಪರಿಚಯ ಗೊತ್ತು ಪರಿಚಯ ಇದ್ರು ಅವ್ರು ಬಸ್ ಇಳಿತಾರೆ ಅಂದ್ರೆ ಮನೆಯಿಂದ ಹೋಗಿ ಇಬ್ಬಿಬ್ರು ಅವ್ರನ್ನ ಕರ್ಕೊಂಡ್ ಬರ್ಬೇಕಿತ್ತಂತ. ಅಷ್ಟು ಡಿಪ್ರೆಷನ್ ಪೇಷಂಟ್ ಆಗಿದ್ರು ಅವರು. ಅದರಿಂದ ಹೊರಗಡೆ ಹೇಗ್ ಬರ್ಬೇಕು ಅಂತೇಳಿ ಪ್ರಯತ್ನ ಮಾಡಿ ಅವರು ಕೊನೆಗೆ ಬದುಕಲೇಬಾರ್ದು ಅಂತ ಹೋದಾಗ ಯೂನಿವರ್ಸ್ ಇಂದ ಅವ್ರ ಮಗಳು ಅವರಿಗೆ ಕಾಣಿಸ್ಕೊಂಡು ಒಂದು ಸುದ್ದಿಯನ್ನ ಅವರಿಗೆ ಬಂತು. ಒಂದು ಮಗು ಹೋಗಿದೆ ಅಂತೇಳಿ, ಒಬ್ಬ ಮಗಳು ಹೋಗಿದ್ದಾಳೆ ಅಂತೇಳಿ ನಾನು ತೀರ್ಕೊಂಡೆ ಅಂದ್ರೆ ಜಗತ್ನಲ್ಲಿ ಎಷ್ಟೊಂದ್ ಜನ ಇದ್ದಾರೆ ಮಕ್ಳನ್ ಕರ್ಕೊಂಡವ್ರು, ಅವರೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರೊಂದು ಯೋಚನೆ ಮಾಡಿದ್ರು. ನಾನು ಒಂದು ಮಗುವಿನ ತಾಯಿ ಆಗ್ಬಾರ್ದು, ಇಡೀ ಜಗತ್ತಿಗೆ ನಾನ್ ತಾಯಿ ಆಗ್ಬೇಕು. ಯಾಕೆ ನಾವು ಆಕಾಶದಲ್ಲಿ ಚುಕ್ಕಿ ಅಂತ ಪ್ರೀತಿಯಿಂದ ಕರೀತಿದ್ಲರೋ ಅವ್ರವ್ರಿಗೆ, ಚುಕ್ಕಿ ಅಂತೇಳಿ ಕರೀತಿದ್ರು ನಿವೇದಿತಾಗೆ. ಒಂದು ಚುಕ್ಕಿ ಹೋದ್ರೇನು ಆಕಾಶದಲ್ಲಿ ಲಕ್ಷಾಂತರ ಚುಕ್ಕಿಗಳಿದಾವು ಅಂತ ಹೇಳಿ ಧೈರ್ಯ ತಂದ್ಕೊಂಡು ಮನೆಗ್ ಬಂದ್ರು ಅವ್ರು. ಮನೆಗ್ ಬಂದು ಸರ್ಚ್ ಮಾಡಕ್ ಶುರು ಮಾಡಿದ್ರು. ಧ್ಯಾನ ಮಾಡ್ಬೇಕು, ನಾನ್ ಧ್ಯಾನ ಮಾಡಿದ್ರೆ ಇದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ. ಯಾಕಂದ್ರೆ ಅವ್ರಿಗೆ ಡಿಪ್ರೆಷನ್ಗೆ ಟ್ರೀಟ್ಮೆಂಟ್ ಕೊಡ್ಸಿದ್ರು. ಅವ್ರಿಗೆ ಏನಂದ್ರೆ ಸಖತ್ ಟ್ಯಾಬ್ಲೆಟ್ಸ್ ಕೊಡ್ತಿದ್ರಂತೆ. ಟ್ಯಾಬ್ಲೆಟ್ಸ್ ತಗೊಂಡು ಅವ್ರ ಶರೀರ ಬಹಳ ದಪ್ಪ ಆಯ್ತು. ಅವ್ರಿಗೆ ಏನಾಗ್ತಿತ್ತು ಅಂದ್ರೆ ಕುತ್ಕೊಂಡಲ್ಲೆಲ್ಲ ನಿದ್ದೆ, ಎದ್ದಾಡ್ತಾನೆ ಇರಲಿಲ್ಲ. ಅಷ್ಟು ಅವ್ರಿಗೆ ಏನಾಯ್ತು, ಸೈಡ್ ಎಫೆಕ್ಟ್ಸ್ ಆಗ್ತಾ ಇತ್ತು. ಅವರು ಅಂದ್ರೆ ಜಾಸ್ತಿ ಬಾಡಿ ವೆಯ್ಟ್ ಆಗ್ಲಿಕ್ಕೆ ಶುರು ಆಯ್ತು. ಇನ್ನ ಅವ್ರಿಗೆ ಏನು ಅಂತ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗ್ಲಿಕ್ಕೆ ಶುರು ಆದ್ರು. ಆ ನಂತರ ಅವ್ರು ಏನ್ ಮಾಡಿದ್ರು ಅಂದ್ರೆ, ಯಾರಿಗೂ ಕಾಂಟ್ಯಾಕ್ಟ್ ಮಾಡ್ದಾಗ ಧ್ಯಾನ ಮಾಡ್ಬೇಕು, ಇದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂದ್ರು. ಧ್ಯಾನ ಮಾಡ್ತಾ ಮಾಡ್ತಾ ಅವ್ರಿಗೆ ಗೊತ್ತಾಯ್ತು ಇನ್ನೊಂದು ರೇಖಿ ಇದಕ್ಕಿಂತ ಅದ್ಭುತವಾಗಿದೆ ಅಂತೇಳಿ ಅವ್ರಿಗೆ ಮಾಹಿತಿ ಸಿಕ್ತು. ಆವತ್ತಿಂದ ಅವ್ರು ರೇಖಿಯನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರು. ರೇಖಿ ಗುರುಗಳಿಗೆ ಕೇಳಿದ್ರಂತೆ, ನನ್ಗೆ ಶರೀರದಲ್ಲಿ ಗಡ್ಡೆಗಳಿದೆ, ಅದು ಕ್ಯೂರ್ ಆಗುತ್ತಾ ಅಂತ ಕೇಳಿದ್ರಂತೆ. ಡಿಪ್ರೆಷನ್ ಹೊರಗಡೆ ಬರ್ತೀನಾ ಅಂತ ಹೇಳಿ. ಸಾಕಷ್ಟು ಅವ್ರಿಗೆ ಶಾರೀರಿಕ ಆರೋಗ್ಯ ಸಮಸ್ಯೆ ಇತ್ತು. ಆ ಗುರುಗಳು ಹೇಳಿದ್ರಂತೆ, ನೀನೊಂದು ದೊಡ್ಡ ಗ್ರ್ಯಾಂಡ್ ಮಾಸ್ಟರ್ ಆಗ್ತೀಯಮ್ಮ, ಚೆನ್ನಾಗಿ ಕಲ್ತ್ರೆ ನೀನು ಹೀಲರ್ ಆಗ್ತೀಯಾ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ರೇಖಿ ಹೀಲರ್ ಆಗ್ತೀಯಾ ಅಂತ ಹೇಳಿದ್ರಂತೆ. ಅದೊಂದೇ ಶಬ್ದ ಅವ್ರಿಗೆ ಭರವಸೆ ಕೊಡ್ತು. ಸಂಪೂರ್ಣವಾಗಿ ಕಲ್ತ್ಕೊಂಡ್ರು ಅವರು. 21 ದಿನ ಪ್ರಾಕ್ಟೀಸ್ ಮಾಡು ಅಂದ್ರೆ ಅವ್ರು 48 ದಿನಗಳ ಕಾಲ ಇದನ್ನ ಅಭ್ಯಾಸ ಮಾಡಿದ್ರು. ಇದರಲ್ಲಿ ಕರಗತ ಮಾಡ್ಕೊಂಡು, ಇದರಲ್ಲಿ ತಮ್ಮನ್ನ ತೊಡಗಿಸ್ಕೊಂಡು ಧಾರಣೆ ಮಾಡ್ಕೊಂಡ್ರು. ಅವತ್ತಿಂದ ಅವ್ರ ಲೈಫ್ ಅಲ್ಲಿ ಏನು ಅಂತ ಹೇಳಿದ್ರೆ, ನಂತರ ಯಾರು ಇರಬಾರ್ದು ಅಂತೇಳಿ ರೇಖಿನ ಕರಗತ ಮಾಡ್ಕೊಂಡ್ರು. ಅದ್ನಾದ ನಂತರ ಎಲ್ರಿಗೂ ತಿಳಿಸ್ಕೊಳ್ಲಿಕ್ಕೆ ಶುರು ಮಾಡಿದ್ರು. ಅವರು ರೇಖಿನ ಬಗ್ಗೆ ಎಲ್ರಿಗೂ ಕಲ್ಸಕ್ ಶುರು ಮಾಡಿದ್ರು. ನನಗೆ ಸಾಧ್ಯ ಇದೆ ಅಂದ್ರೆ ಬೇರೆಯವ್ರಿಗೆ ಎಲ್ಲರಿಗೂ ಯಾಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಪ್ರಶ್ನೆ ಮೂಡ್ತು. ಪ್ರಶ್ನೆಗೆ ಉತ್ತರ ಆಗಿ ಎಲ್ರು ಇವತ್ ನಾವು ಅವರಿಗೆ ಕನೆಕ್ಟ್ ಆಗಿದ್ದೀವಿ ಅಲ್ವಾ. ಹಾಗೆ ರೇಖಿ ಅವ್ರಿಗೊಬ್ರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ಜೀವನದಲ್ಲಿ ಯಾರು ನಂಬಿಕೆಯಿಂದ ರೇಖಿಯನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅವ್ರನ್ನ ಖಂಡಿತ ರೇಖಿ ಕೈ ಹಿಡಿಯುತ್ತೆ ಅಲ್ವಾ. ಅದಕ್ಕೆ ಒಂದು ಏನ್ ಹೇಳ್ತಾರೆ, ವಚನ ಹೇಳ್ತಾರಲ್ವಾ, ನಂಬಿ ಕರೆದಡೆ ಓ ಅನ್ನನೇ ಶಿವ ಅಂತ ಹೇಳ್ತಾರಲ್ವಾ. ನಂಬಿ ಕರೆದ್ರೆ ಕಲ್ಲು ಕೂಡ ಕರಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಂಬಿಕೆ ಇದ್ರೆ ನಾವು ರೇಖೆಯಿಂದ ಅಸಾಧ್ಯವನ್ನು ಸಹ ಸಾಧ್ಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓಕೆ, ಅರ್ಥ ಆಗ್ತಿದೆಯಾ ಎಲ್ರಿಗೂ? ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿ ರೇಖಿ ಪ್ರಿನ್ಸಿಪಲ್ಸ್ ನ ಇವತ್ತಿಂದ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಓಕೆ, ಇದ್ರ ಬಗ್ಗೆ ಸಣ್ಣದಾಗಿ ಎಕ್ಸ್ಪ್ಲನೇಷನ್ ಜೊತೆಗೆ ನಾವು ಒಂದ್ ಸಣ್ಣ ಮೆಡಿಟೇಷನ್ ಮಾಡ್ತಾ ಹೋಗೋಣ. ರೆಡಿ ಇದೀರಿ ಎಲ್ರು? ರೆಡಿ ಇದೀರಿ ಅಂದ್ರೆ 2 ತಮ್ಮ ತೋರ್ಸಿ. ಓಕೆ, ಗುಡ್, ಥ್ಯಾಂಕ್ ಯು. ನಿಮ್ಮ ರೆಸ್ಪಾನ್ಸ್ಗೆ ಇನ್ನೂ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಇದು ರೇಖಿ ಇದು ನಾವು ಇನ್ನ ಇದ್ರ ಬಗ್ಗೆ ಆಳವಾಗಿ ಹೋಗುವಂತ ಪ್ರಯತ್ನ ಮಾಡೋಣ. ಓಕೆ, ಇನ್ನ ನೆನಪಿರ್ಲಿ, ನಾನು ನಿನ್ನೆ ಕೂಡ ಹೇಳಿದ್ದೆ ಇವತ್ತು ಶ್ರೀದೇವಿ ಅಮ್ಮ ಬರ್ತಾರೆ ಅಂತೇಳಿ. ಅನಿವಾರ್ಯ ಕಾರಣದಿಂದ ಅವರ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕಾಯ್ತು. ಹಾಗಾಗಿ ಇದನ್ನ ನಾನು ಮುಂದುವರಿಸ್ತಾ ಇದ್ದೀನಿ. ನಾಳೆ ಅಂತೂ ಖಂಡಿತ ಶ್ರೀದೇವಿ ಅಮ್ಮ ಎಲ್ರಿಗೂ ಬರ್ತಾರೆ. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅವ್ರ ಕ್ಲಾಸ್ ಅಲ್ಲಿ ಕುತ್ಕೊಂಡಾಗ. ಇಲ್ಲಿ ಸುಮಾರು ಜನ ಅವ್ರ ಕ್ಲಾಸ್ ಕೇಳಿದವ್ರು ಇದೀರಿ. ಅವ್ರ ಭಾಷೆನೇ ಬಹಳ ಚಂದ, ಬೀದರ್ ಭಾಷೆ.
ಬಹಳ ಚಂದ ಬೀದರ್ ಭಾಷೆ. ಯಾಕೆಂದ್ರೆ ಇದು ಶರಣರ ನಾಡು ಅಂತ ಹೇಳ್ತಾರೆ. ಶರಣರ ನಾಡಾಗಿದೆ. ಬಸವಣ್ಣವರು ಇಲ್ಲಿ ಇದ್ದು ಹೋದಂತವರಾಗಿದ್ದಾರೆ. ಸಾಕಷ್ಟು ಲಕ್ಷಾಂತರ ಶರಣರು ಈ ಭೂಮಿಗೆ ಬಂದು ಕಾಲಿಟ್ಟು ಹೋಗಿದಾರಂತೆ. ಹಾಗಾಗಿ ಇದು ಶರಣರ ಭೂಮಿ ಆಗಿದೆ. ಇಲ್ಲಿ ಹುಟ್ಟಿದಂತವ್ರವರು. ಹಾಗಾಗಿ ಬಹಳ ಎನರ್ಜಿ ಅವರಲ್ಲಿ ಇದೆ. ಓಕೆ. ಈಗ ನೀವು ಬರ್ಕೊಂಡಿದ್ದೀರಲ್ಲ, ಫಸ್ಟ್ ಪ್ರಿನ್ಸಿಪಲ್ ಯಾವುದು ಅಂದ್ರೆ, ಇವತ್ತಿಗೆ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ನಾಳೆ ಗೊತ್ತಿಲ್ಲ, ನಾಳಿದ್ ಗೊತ್ತಿಲ್ಲ, ಮುಂದಿನ ವಾರ ಗೊತ್ತಿಲ್ಲ, 15 ದಿನ ಆದ್ಮೇಲೆ ಗೊತ್ತಿಲ್ಲ, ಮುಂದಿನ ತಿಂಗಳಾದ್ಮೇಲೆ ಗೊತ್ತಿಲ್ಲ, ಇವತ್ತು ಮಾತ್ರ ಅಂತ ಪ್ರತಿದಿನ ಪ್ರತಿಜ್ಞೆನ ನಾವು ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಬರ್ಕೊಳ್ಳಿ, ಈ ಪಂಚತತ್ವಗಳನ್ನ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇವುಗಳನ್ನ ನಾವು ಹೇಳ್ಕೊಳ್ಬೇಕು. ಬರ್ಕೊಡಿ, ಯಾಕಂದ್ರೆ ಮರ್ತ್ ಹೋಗ್ಬಿಡುತ್ತೆ. ಏನೋ ಹೇಳಿದ್ರು ಅಂತ ಮತ್ ನೀವು ರೆಕಾರ್ಡಿಂಗ್ ತೆಗಿಬೇಕು. ರೆಕಾರ್ಡಿಂಗ್ ಹಿಂದಿನವರೆಗೂ ಮುಂದೋಡಿಸ್ಬೇಕು. ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಹಿಂದೆ ಮುಂದೆ ಹೋಗುತ್ತೆ. ಹಾಗಾಗಿ ಬರ್ಕೊಳ್ಳಿ, ಈ ಪಂಚತತ್ವಗಳನ್ನ ಪ್ರತಿದಿನ ಬೆಳಗ್ಗೆ ಎದ್ದು ಓದ್ಬೇಕು, ಅಥವಾ ಇದನ್ನ ನೆನ್ಪ್ ಮಾಡ್ಕೊಳ್ಬೇಕು, ಮನದಟ್ಟು ಮಾಡ್ಕೊಳ್ಬೇಕು. ಪ್ರತಿದಿನ ಏನು ಅಂದ್ರೆ ದಿನ ಪೂರ್ತಿ ಅದನ್ನ ಮನನ ಮಾಡ್ಬೇಕು. ಗ್ಲಾನ್ಸ್ ಮಾಡೋದು ಅಂತ ಹೇಳುವ ಹಾಗೆ. ಈ ರೀತಿಯಾಗಿ ಎಷ್ಟು ದಿನ ಮಾಡ್ಬೇಕು? 21 ದಿನ ಮಾಡ್ಬೇಕು. 21 ದಿನ ಈ ರೀತಿ ಪಂಚತತ್ವಗಳನ್ನ ಒಂದೊಂದೇ ನಾವು ನೆನ್ಪು ಮಾಡ್ಕೊಳ್ತಾ, ಪ್ರತಿದಿನ ಬೆಳಗ್ಗೆ ನಮ್ಮ ಹೃದಯದ ಮೇಲೆ ನಾವು ಕೈ ಇಟ್ಟು ಒಂದು ಹಸ್ತವನ್ನ, ನೀವ್ ಯಾರನ್ನ ಇಷ್ಟಪಡ್ತೀರಿ, ಒಬ್ಬೊಬ್ರಿಗೆ ಒಂದೊಂದ್ ದಿನ ಒಬ್ಬೊಬ್ರು ದೇವ್ರ ಮೇಲೆ ಪ್ರಮಾಣ ಮಾಡಿ. ಶಿವ ಇಷ್ಟ ಆದ್ರೆ ನನ್ನ ಪ್ರೀತಿಯ ಶಿವನಿಗೆ ಆ ದೇವ್ರ ಮೇಲೆ ನಾನು ಪ್ರಮಾಣ ಮಾಡ್ತೀನಿ, ನನ್ ತಂದೆಯ ಮೇಲ್ ಮಾಡ್ತೀನಿ, ತಾಯಿ ಮೇಲ್ ಮಾಡ್ತೀನಿ, ನನ್ ಮೇಲ್ ಮಾಡ್ತೀನಿ. ಈ ರೀತಿ ಪ್ರಮಾಣ ಮಾಡಿದಾಗ ಅದ್ ನಾವು ಮುರಿಯೋದಿಲ್ಲ. ಸುಮ್ನೆ ತಗೊಂಡ್ವಿ ಮನ್ಸಿಗೆ ಅಂದ್ರೆ ಅದೇನಾಗುತ್ತೆ, ಬಿಡು ನಾಳೆ ಮಾಡೋಣ ಅಂತೀವಿ. ಹಾಗಾಗಿ ಇದನ್ನ ಎಲ್ಲೋ ಶೀಟ್ ಅಲ್ಲಿ ಬರೀತಿರಲ್ಲ, ಇದನ್ನ ನಿಮ್ ಮನೇಲಿ ನಿಮ್ಗೆ ಕಾಣೋ ರೀತಿ ಅಂಟಿಸೋದಿರುತ್ತೆ. ಅದನ್ನ ನಾಳೆ ತಿಳಿಸ್ತಾರೆ ನಿಮ್ಗೆ. ಅಲ್ಲಿವರೆಗೂ ಏನ್ ಮಾಡ್ಬೇಕು, 21 ದಿನ ನಾವ್ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಬರೀ ಬುಕ್ಕಲ್ಲ, ಪುಸ್ತಕದಲ್ಲ, ಮಸ್ತಕದಲ್ಲಿರ್ಬೇಕು. ಎಲ್ಲಿರ್ಬೇಕು? ಮಸ್ತಕದಲ್ಲಿರ್ಬೇಕು. ಮಸ್ತಕದಲ್ಲಿ ಇತ್ತು ಅಂದ್ರೆ ಇಡೀ ಏನಾಗುತ್ತೆ, ನಮ್ಮ ಎಲ್ಲ ಪೂರ ನಮ್ಮ ಅಂಗಾಂಗಗಳಲ್ಲೂ ಕೂಡ ಈ ತತ್ವಗಳು ಬೆರೆತೋಗ್ತವೆ. ರೆಡಿ ಇದ್ದೀರಾ? ಬುಕ್ಕಲ್ಲಿ ಬರೆದ್ವಿ ಅಂದ್ರೆ ಮುಚ್ಚಿಡ್ತೀವಿ, ಅದೆಲ್ಲ ಹೋಗುತ್ತೆ. ಮಕ್ಕಳು ಯಾರೋ ಅಲ್ಲಿ ಇಲ್ಲಿ ಇರ್ತಾರೆ, ಅದು ಹಂಗೆ ಹೋಗ್ಬಿಡುತ್ತೆ. ಏನೋ ಒಂದ್ ಹೇಳಿದ್ರಪ್ಪ ಅವಾಗ ಅಂತೇಳಿ ಮತ್ತೆ ಹೋಗೋ ಕ್ಲಾಸ್ ಬಂದಾಗ ಕನೆಕ್ಟ್ ಆಗ್ತೀವಿ. ಹಿಂಗೆ ಸುಮಾರು ಸರಿ ನಾವೇನ್ ಮಾಡಿದೀವಿ, ಯಾವ್ದನ್ನು ಪೂರ್ಣ ಕಲಿದೆ ಏನ್ ಮಾಡಿದೀವಿ ಅಂದ್ರೆ, ಯಾವ್ದಕ್ಕೂ ಸೊಲ್ಯೂಷನ್ ಸಿಗದೆ ಹುಡುಕಾಟ ನಡೆಸ್ತಾ ಇರ್ತೀವಿ. ಹುಡುಕಾಟಕ್ಕೆ ಅಂತ್ಯ ಯಾವಾಗ ಸಿಗುತ್ತೆ ಅಂತ ಹೇಳಿದಾಗ, ನಾವು ಸರಿಯಾಗಿ ಆರಂಭ ಮಾಡೋದೇ ಅಂತ್ಯ. ನೆನ್ಪ್ ಮಾಡ್ಕೊಳ್ಳಿ, ಸರಿಯಾದ ಆರಂಭವೇ ಅಂತ್ಯ. ಅಂದ್ರೆ ಅದೇನೇ ಇರಲಿ, ಸರಿಯಾಗಿ ಆರಂಭ ಮಾಡಿದ್ವಿ ಅಂದ್ರೆ ನಮ್ಮ ಪ್ರಶ್ನೆಗೆ ಅಂತ್ಯ ಸಿಗುತ್ತೆ, ನಮ್ಮ ಸಮಸ್ಯೆಗೆ ಅಂತ್ಯ ಸಿಗುತ್ತೆ, ನಮ್ಮ ಎಲ್ಲ ಇಚ್ಛೆಗಳಿಗೂ ಪೂರ್ಣ ಸಿಗುತ್ತೆ, ಫಲ ಸಿಗ್ತದೆ. ಓಕೆ. ಇವತ್ತು ಕಣ್ಣು ಮುಚ್ಕೊಳ್ಳಿ, ಎಲ್ರು ಕಣ್ಣು ಮುಚ್ಕೊಳ್ಳಿ ನಿಧಾನವಾಗಿ. ಬಾಡಿ ಹಗುರ ಇರ್ಲಿ, ಕೈಯಲ್ಲಿ ಏನಿದೆಯೋ ಅದನ್ನೆಲ್ಲ ತೆಗ್ದಿಡಿ. ಯಾವ ಕಡೆಗೂ ಗಮನ ಬೇಡ, ಏನು ಬೇಡ, ರಿಲ್ಯಾಕ್ಸ್ ಆಗಿರೋಣ. ಓಕೆ, ರಿಲ್ಯಾಕ್ಸ್ ಆಗಿ. ಕೆಲವ್ರು ಆದ್ರೂ ಮೂವ್ಮೆಂಟ್ಸ್ ಮಾಡ್ತಾ ಇರ್ತೀರಿ, ಅಗತ್ಯ ಇಲ್ಲ. ಕೂತ್ವಿ ಅಂದ್ರೆ ಕುತ್ಕೊಂಡ್ ಬಿಡ್ಬೇಕು ನಾವು. ಓಕೆ, ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ಉಸಿರಾಡಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಆ ಉಸಿರು ನಮ್ಮ ನಾಭಿಯವರೆಗೂ ಹೋಗ್ಬೇಕು. ನಾಭಿಯವರೆಗೂ ಉಸಿರು ಹೋಗ್ಬೇಕು. ಅದೇ ರೀತಿಯಾಗಿ ನಿಧಾನವಾಗಿ ನಾಭಿಯಿಂದ ಉಸಿರನ್ನ ಹೊರಗಡೆ ಹಾಕಿ. ಮನಸ್ಸಿನಲ್ಲಿ ಈ ರೀತಿ ಸಂಕಲ್ಪಗಳನ್ನ ಮಾಡಿಕೊಳ್ಳೋಣ. ಮನಸ್ಸಿನಲ್ಲಿ ಈ ರೀತಿ ಸಂಕಲ್ಪಗಳನ್ನ ಮಾಡಿಕೊಳ್ಳೋಣ. ಬ್ರಹ್ಮಾಂಡ ಶಕ್ತಿಯೊಂದಿಗೆ ನಾವು ಪ್ರಾಮಿಸ್ ಮಾಡೋಣ. ಇಂದು ನಾನು ಕೋಪವನ್ನ ಮಾಡಿಕೊಳ್ಳುವುದಿಲ್ಲ. ಯಾರಿಗೆ ಹೇಳ್ಬೇಕು? ಬ್ರಹ್ಮಾಂಡ ಶಕ್ತಿಯೊಂದಿಗೆ ನಾವು ಹೇಳ್ಬೇಕು. ಬ್ರಹ್ಮಾಂಡ ಶಕ್ತಿಯನ್ನ ಸಾಕ್ಷಿಯಾಗಿ ಇಟ್ಕೊಂಡು ನಾವು ಪ್ರಮಾಣವನ್ನ ಸ್ವೀಕರಿಸೋಣ. ಇಂದು ನಾನು ಕೋಪ ಮಾಡಿಕೊಳ್ಳುವುದಿಲ್ಲ. ಯಾವುದೇ ಪರಿಸ್ಥಿತಿಗಳು, ಯಾವುದೇ ಸಂದರ್ಭಗಳು, ಯಾವುದೇ ವಿಘ್ನಗಳು ಏನೇ ಎದುರಾದರೂ ನಾನು ಕೋಪವನ್ನ ಮಾಡಿಕೊಳ್ಳುವುದಿಲ್ಲ.
ಕೋಪದ ಮೇಲೆ ನಿಯಂತ್ರಣವನ್ನ ನಾನು ಸಾಧಿಸುತ್ತೇನೆ. ಕೋಪದ ಮೇಲೆ ನಾನು ನಿಯಂತ್ರಣವನ್ನ ಸಾಧಿಸುತ್ತೇನೆ. ನನ್ನ ಈ ಒಂದು ಸಂಕಲ್ಪಕ್ಕೆ ಬ್ರಹ್ಮಾಂಡ ಶಕ್ತಿ ನಿನ್ನ ಆಶೀರ್ವಾದ ಬೇಕಾಗಿದೆ. ಅದೇ ರೀತಿಯಾಗಿ ಇಂದು ನಾನು ಚಿಂತೆಯನ್ನ ಮಾಡುವುದಿಲ್ಲ. ಇಂದು ನಾನು ಚಿಂತೆಯನ್ನ ಮಾಡುವುದಿಲ್ಲ. ಯಾವುದೇ ಕಷ್ಟ ಬಂದರೂ, ಯಾವುದೇ ರೀತಿಯ ಪರಿಸ್ಥಿತಿ ಎದುರಾದರೂ ಯಾವುದೇ ಸಮಸ್ಯೆ ಬಂದರೂ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ನಾನು ಚಿಂತೆಯನ್ನು ಮಾಡುವುದಿಲ್ಲ. ನನ್ನ ಈ ಸಂಕಲ್ಪಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಬ್ರಹ್ಮಾಂಡ ಶಕ್ತಿಯೊಂದಿಗೆ ಹೇಳಿಕೊಳ್ಳಿ. ಅದೇ ರೀತಿಯಾಗಿ ಮೂರನೇ ನಿಯಮ, ಇಂದು ನಾನು ನನಗೇನೆಲ್ಲವೂ ದೊರೆತಿದೆಯೋ ಅದಕ್ಕಾಗಿ ಬ್ರಹ್ಮಾಂಡ ಶಕ್ತಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರತಿಯೊಂದನ್ನು ನಮಗೆ ಬ್ರಹ್ಮಾಂಡ ಶಕ್ತಿ ಕರುಣಿಸಿದೆ. ಒಳ್ಳೆಯ ಸಂಬಂಧಗಳನ್ನ, ಒಳ್ಳೆಯ ವಿದ್ಯೆಯನ್ನ, ಮೂಲಭೂತ ಸೌಕರ್ಯಗಳನ್ನ, ವಾಸಿಸಲು ಸ್ಥಳವನ್ನ, ಸಂಚರಿಸಲು ವಾಹನವನ್ನ, ಉತ್ತಮ ಜ್ಞಾನವನ್ನ ಕರುಣಿಸಿದೆ. ಪ್ರತಿಯೊಂದಕ್ಕಾಗಿ ನಾನು ವಿಶ್ವಶಕ್ತಿಗೆ ಕೃತಜ್ಞನಾಗಿದ್ದೇನೆ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ನಾಲ್ಕನೆಯ ತತ್ವ, ನಾನು ನನ್ನ ನೆರೆಹೊರೆಯವರೊಂದಿಗೆ ಪ್ರೀತಿ ಮತ್ತು ಕಾಳಜಿಯಿಂದ ಇರುತ್ತೇನೆ. ತಲೆಯಲ್ಲಿರುವಂತಹ ಎಲ್ಲ ಸಂಘರ್ಷಗಳನ್ನ ಹೊರಗಾಕಿ ಹಳೆಯ ಮಾತುಗಳು, ನೋವುಗಳು, ಘಟನೆಗಳನ್ನ ದೂರ ಮಾಡುತ್ತಾ ಇಂದಿನಿಂದ ನಾನು ನನ್ನ ನೆರೆಹೊರೆಯವರೊಂದಿಗೆ, ಸಂಬಂಧಿಕರೊಂದಿಗೆ, ಸಕಲ ಜೀವ ಜಂತುಗಳೊಂದಿಗೆ ನಾನು ಪ್ರೀತಿಯಿಂದ, ಅನ್ಯೂನ್ಯತೆಯಿಂದ, ಸ್ನೇಹದಿಂದ ಇರುತ್ತೇನೆ. ಒಮ್ಮೆ ಅವರೆಲ್ಲರಿಗೂ ಕ್ಷಮೆಯನ್ನ ಕೇಳೋಣ. ಗೊತ್ತೋ ಗೊತ್ತಿಲ್ಲದೆ ನನ್ನಿಂದ ತಪ್ಪುಗಳಾಗಿದ್ದರೆ ನನ್ನನ್ನ ಕ್ಷಮಿಸಿ. ನಿಮ್ಮನ್ನು ಸಹ ನಾನು ಕ್ಷಮಿಸುತ್ತಿದ್ದೇನೆ.
ಎಲ್ಲದಕ್ಕಿಂತ ಸಂಬಂಧ ಮುಖ್ಯವಾಗಿದೆ. ಅದಕ್ಕೆ ನಾನು ಗೌರವವನ್ನು ನೀಡುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿಯಾಗಿ ಕೊನೆಯ ಪ್ರಿನ್ಸಿಪಲ್ ಆಗಿದೆ. ನಾನು ನನಗೆ ದೊರೆತಿರುವಂತ ಎಲ್ಲ ಕಾರ್ಯಗಳನ್ನ, ಕೆಲಸಗಳನ್ನ, ಜವಾಬ್ದಾರಿಗಳನ್ನ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ನಿರ್ವಹಿಸುತ್ತೇನೆ. ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಭಾವವನ್ನು ತಾಳದೆ ಸಕಾರಾತ್ಮಕ ಮನೋಭಾವದಿಂದ ಪ್ರತಿಯೊಂದು ಕಾರ್ಯಗಳನ್ನ, ಜವಾಬ್ದಾರಿಗಳನ್ನ ಸಕಾರಾತ್ಮಕ ಮನೋಭಾವದಿಂದ ಸ್ವೀಕರಿಸಿ ನಾನು ಅವೆಲ್ಲವುಗಳನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರ್ವಹಿಸುತ್ತೇನೆ. ಇದೆಲ್ಲವೂ ನನ್ನ ಆದ್ಯ ಕರ್ತವ್ಯವಾಗಿದೆ. ಕೊನೆಯದಾಗಿ ನಮಗೆಲ್ಲವನ್ನ ಕೊಟ್ಟಿರುವಂತಹ ಬ್ರಹ್ಮಾಂಡ ಶಕ್ತಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಎಲ್ಲ ಗುರು ಹಿರಿಯರು, ತಂದೆ ತಾಯಿಗಳನ್ನ ಮನದಲ್ಲಿ ನೆನೆಯುತ್ತಾ, ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಧಾನವಾಗಿ ನಿಮ್ಮ ಕೈಗಳನ್ನ ರಬ್ ಮಾಡ್ಕೊಳ್ಳಿ. ಎರಡೂ ಕೈಗಳನ್ನ, ಹಸ್ತಗಳನ್ನ ಉಜ್ಜುತ್ತಾ ವೈಬ್ರೇಷನ್ ಫೀಲ್ ಆಗ್ಬೇಕು. ನಿಧಾನವಾಗಿ ಎರಡೂ ಹಸ್ತಗಳನ್ನ ನಿಮ್ಮ ಕಣ್ಣುಗಳ ಮೇಲೆ, ಚೆಹರೆಯ ಮೇಲೆ, ದೇಹದ ಅಂಗಾಂಗಗಳ ಮೇಲೆ ಸ್ಪರ್ಶಿಸುತ್ತಾ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ. ಎಲ್ರೂ ಆರಾಮಿದ್ದೀರಲ್ವಾ? ಓಕೆ. ಕಿವಿ ರೇಖಿ ಪಂಚತತ್ವಗಳನ್ನ ಪ್ರತಿದಿನ ಜಸ್ಟ್ ನಾವು 21 ದಿನ ಪ್ರಯೋಗ ಮಾಡೋಣ. ಆನಂತರ ಮುಂದೆ ನೋಡೋಣ. 21 ದಿನಗಳ ಈ ಪ್ರಯೋಗವನ್ನ ಮಾಡಿ ನೋಡಿ. ನಿಜಕ್ಕೂ ನಾವು ಹೇಗೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಅದನ್ನ ರೇಖಿ ತಾನಾಗಿನೇ ಸರಿ ಮಾಡಿರುತ್ತೆ. ಓಕೆ, ಈ ಅನುಭವ ಪ್ರತಿಯೊಬ್ಬರಿಗೂ ಆಗ್ತದೆ ಅಂತ ಹೇಳ್ತಾ, ಮುಂದಿನ ನಾಳೆಯ ಸೆಷನ್ ಅನ್ನ ನಮ್ಮೆಲ್ಲರ ಪ್ರೀತಿಯ ಗುರು ಮಾತೆ ಆಗಿರುವಂತ ಶ್ರೀದೇವಿಯಮ್ಮ ನಡೆಸ್ಕೊಡ್ತಾರೆ. ನಾಳೆ ಬಹಳ ಸ್ಪೆಷಲ್ ಇರುತ್ತೆ. ನಾಳೆ ಏನಿರುತ್ತೆ ಅಂತ ಹೇಳಿದ್ರೆ ಪ್ರಭಾವಳಿ ಬಗ್ಗೆ ಇರುತ್ತೆ. ನಮ್ಗೆ ಯಾವಾಗ್ಲೂ ಇದೆ ಅಲ್ವಾ, ನಮ್ಗೆ ಪ್ರಾಬ್ಲಮ್ಗೆ ಏನ್ ಕಾರಣ? ನೆಗೆಟಿವ್ ಅವರ ಅಂತ ನಾವ್ ಹೇಳಿದ್ವಿ. ಈ ನೆಗೆಟಿವ್ ಅವರನ ಹೇಗ್ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು, ಅದಾದ ನಂತರ ನಾಡಿದ್ದು ಸೆಲ್ಫ್ ಹೀಲಿಂಗ್ ಹೇಗ್ ಮಾಡ್ಕೊಳ್ಬೇಕು, ಅದ್ರ ಜೊತೆಗೆ ದೀಕ್ಷೆಯನ್ನು ಸಹ ನೀಡ್ತಾ ಇದ್ದಾರೆ. ಓಕೆ, ನಾಳೆಯಿಂದ ನಡೆಯುವಂತ ಸೆಷನ್ ಬಹಳ ಕ್ಯೂರಿಯಾಸಿಟಿಯಿಂದ ಇರುತ್ತೆ, ಬಹಳ ಅದ್ಭುತವಾಗಿರುತ್ತೆ. ನೀವು ನಾಳೆ ಎಲ್ರು ಇದೇ ಸಮಯಕ್ಕೆ ಸರಿಯಾಗಿ ಭಾಗವಹಿಸ್ಬೇಕು. ಓಕೆನಾ? ನೀವೀಗ ಯಾರೆಲ್ಲ ಇದ್ದೀರಿ, ನೀವ್ ಅನ್ಕೊಳ್ಳಿ, ಯಾರಿಗೆ ಆಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಇದೆ, ಯಾರಿಗೆ ಧ್ಯಾನದಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರಿಗೂ ಒಬ್ಬೊಬ್ಬರಿಗೂ ನನ್ ಪರಿಚಯ ಕೊಡಿ. ನಾ 2 ಕ್ಲಾಸ್ ಅಟೆಂಡ್ ಮಾಡಿದ್ದೆ, ಬಹಳ ನನ್ಗೆ ಇಂಟ್ರೆಸ್ಟ್ ಇತ್ತು, ನಂಗೆ ಏನೋ ಚೇಂಜಸ್ ಅನಿಸ್ತು ಅಂತ ಅಂದ್ರೆ ಅವರೆಲ್ಲ ಏನೋ ಮಾಡಿ ಒಂದ್ ಸಂಕಲ್ಪ ಮಾಡಿ, ಇವತ್ತಿಂದು ನೇನಿದು ರೆಕಾರ್ಡಿಂಗ್ ಸಿಗುತ್ತೆ, ನಾಳೆ ನೀವು ಅವ್ರಿಗೆಲ್ಲ ಶೇರ್ ಮಾಡಿ ಅವ್ರನ್ನ ಕೂರಿಸುವಂತ ಪ್ರಯತ್ನ ಮಾಡಿ. ಯಾಕೆಂದ್ರೆ ಇದು ಉಚಿತವಾಗಿರುವಂತ ಸಿಗುವಂತ ಸೌಲಭ್ಯ ಎಲ್ರಿಗೂ ಸಿಗಬೇಕು ಅನ್ನುವಂಥದ್ದು ನಮ್ಮ ಒಂದು ಸಂಸ್ಥೆಯ ಸಂಕಲ್ಪ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮುಂದಿನ ಹಂತ ಬರುವಂತದ್ದು, ಮುಂದೆ ಕಲಿಯುವಂಥದ್ದು, ರೇಖೆ ಬಗ್ಗೆ ತಿಳ್ಕೊಳ್ಳುವಂಥದ್ದು ಎಲ್ರಿಗೂ ಆಪ್ಷನ್ ಇರುತ್ತೆ. ಆದ್ರೆ ಮೂಲಭೂತವಾಗಿ ಏನ್ ಕೊಡ್ಬೇಕು ಅದನ್ನ ಕೊಡುವಂಥದ್ದು ನಮ್ಮ ಸಂಸ್ಥೆಯ ಒಂದು ಧ್ಯೇಯ ಆಗಿದೆ. ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಯಾಕೆಂದ್ರೆ ಶ್ರೀದೇವಿ ಅಮ್ಮನ ಕನಸಾಗಿದೆ, ರೇಖಿ ಪ್ರತಿಯೊಬ್ರು ಮನೆಯನ್ನು ತಲುಪ್ಬೇಕು, ಪ್ರತಿಯೊಬ್ಬರ ಮನವನ್ನ ತಲುಪ್ಬೇಕು, ಪ್ರತಿಯೊಂದು ಮನೆಯಲ್ಲೂ ರೇಖಿ ಹೀಲರ್ ಇರ್ಬೇಕು ಅಂತೇಳಿ.
ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆ ಬಂತು ಅಂದ್ರೆ ಡಾಕ್ಟರ್ ಹತ್ರ ಹೋಗೋ ಬದಲು ನಾವೇ ಕ್ಯೂರ್ ಮಾಡ್ಕೊಂಡು ನಮ್ಮ ಭಾರತೀಯ ರೇಖೆ ಶಕ್ತಿಯನ್ನ ನಾವು ಕಂಡುಕೊಳ್ಳೋಣ ಅನ್ನುವಂಥದ್ದು ಇವರ ಉದ್ದೇಶ ಆಗಿದೆ. ಆ ಉದ್ದೇಶ ಯಶಸ್ವಿಯಾಗಿ ನಡೀತಾ ಇದೆ. ಓಕೆ, ಇವತ್ತಿನ ಒಂದು ಸೆಷನ್ಗೆ ನಾನು ವಿರಾಮವನ್ನ ಹೇಳ್ತಾ ಇದ್ದೀನಿ. ನಾಳೆ ಸೆಷನ್ಗೆ ಎಲ್ರು ಯಾರ ಜೊತೆಗೆ ಒಬ್ಬೊಬ್ರನ್ನ ಒಂದು ಸೆಷನ್ಗೆ ಆಡ್ ಮಾಡ್ತಾ ಹೋಗ್ರಿ. ಲಿಂಕ್ ಶೇರ್ ಮಾಡಿ ಅವ್ರು ಕೂಡ ಭಾಗವಹಿಸ್ಲಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾರಿಗ ಆಸಕ್ತಿ ಇಲ್ವೋ ಅವ್ರಿಗೆ ಹೇಳ್ಬಾರ್ದು. ಯಾಕೆಂದ್ರೆ ಅವರು ಇನ್ನ ಉಡಾಫೆ ಮಾಡ್ತಾರೆ. ಏನೋ ಒಂದ್ ಕಲಿತಾರಂತೆ ಅಂತ ಹೇಳ್ತಾರೆ. ಅಂತವ್ರಿಗೆ ನಾವ್ ಹೇಳಕ್ಕೆ ಹೋಗ್ಬೋದು. ಯಾರಿಗ ಹಸಿವಿದೆ ಅವ್ರಿಗೆ ಊಟ ಬಡಿಸ್ದಾಗ ನಮ್ಗೆ ಎಷ್ಟು ಧನ್ಯವಾದ ಅರ್ಪಿಸ್ತಾರಲ್ವಾ. ನಾವು ಹಸಿವಿಲ್ದವ್ರಿಗೆ ಎಲ್ಲ ಇದು ಮಾಡಿದ್ರೆ ಏನ್ ಮಾಡ್ತಾರೆ, ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಖಾರ ಜಾಸ್ತಿ ಆಗಿತ್ತು, ಇದು ಕಡಿಮೆ ಆಗಿತ್ತು ಅಂತಾರೆ. ಹಸಿವಾದವನಿಗೆ ಗೊತ್ತು ಅನ್ನದ ಬೆಲೆ ಅನ್ನುವಂತೆ ನಮ್ಗೆ ರೇಖೆಯ ಬಗ್ಗೆ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಸಮಸ್ಯೆಯಿಂದ ಹೊರಗ್ ಬರ್ಬೇಕು ಅಂತ ಇದೆಯೋ ಅವರಿಗೆ ನೀವು ಸಹಾಯ ಮಾಡಿದ್ರೆ ಅವರು ಗುರುಮಾತೆಯನ್ನೆಲ್ಲ ನಿಮ್ಮನ್ನ ನೆನ್ಪು ಮಾಡ್ತಾರೆ. ನನ್ಗಿಂತವ್ರು ಕೊಡ್ತಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಪರಿವರ್ತನೆಯನ್ನ ತರುವಂತಹ ಆ ಮಹಾನ್ ವ್ಯಕ್ತಿ ನಾನು ಕೂಡ ಒಬ್ಬ ವಿಶ್ವದಲ್ಲಿ ಆಗ್ಬೇಕು ಅಂತ ಸಂಕಲ್ಪ ಮಾಡೋಣ. ಎಲ್ರು ಮಾಡ್ತೀವಲ್ವಾ. ಓಕೆ, ಇವತ್ತಿನ ಸೆಷನ್ಗೆ ಧನ್ಯವಾದಗಳನ್ನ ಅರ್ಪಿಸುವುದರ ಜೊತೆಗೆ ನಾಳಿನ ಒಂದು ಕ್ಲಾಸ್ಗೆ ಎಲ್ಲರೂ ಸಿದ್ಧರಾಗಿರಿ. ನಾಳೆ ಶ್ರೀದೇವಿ ಅಮ್ಮ ಬರ್ತಾರೆ, ಎಂದಿನಂತೆ ಕ್ಲಾಸ್ ನಡೆಯುತ್ತೆ. ಎಲ್ರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸೋದ್ರ ಜೊತೆಗೆ ಬ್ರಹ್ಮಾಂಡ ಶಕ್ತಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳೋದ್ರ ಜೊತೆಗೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ನನ್ನ ಗುರುಮಾತೆ ಆಗಿರುವಂತ ಶ್ರೀದೇವಿ ಅಮ್ಮನ ನಾನು ಮನದಲ್ಲಿ ನೆನೆಯುತ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.